Hallelujah. Hallelujah. Greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸುತ್ತೇವೆ. Tuesday evenings I teach about Kingdom of God. ಮತ್ತು ಮಂಗಳವಾರ ಸಾಯಂಕಾಲ ನಾನು ದೇವರ ರಾಜ್ಯದ ಬಗ್ಗೆ ಕಲಿಸ್ತಾ ಇದ್ದೇನೆ. Please turn your Bible to Gospel according to Matthew 6th chapter. We'll read verse 33. ನಿಮ್ಮ ಬೈಬಲ್ಗಳನ್ನು ನೀವು ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯಕ್ಕೆ ತಿರುಗಿಸಿ ನಾವು 33ನೇ ವಾಕ್ಯ ಓದಿಕೊಳ್ಳೋಣ. But seek ye first the kingdom of God and his righteousness, and all these things shall be added unto you. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. Hallelujah. Hallelujah. Jesus is talking to people like people who belong to the covenant. You seek first the kingdom of God and his righteousness, all these things shall be added unto you. ಯೇಸು ಸ್ವಾಮಿ ಜನರಿಗೆ ಮಾತಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನಂದ್ರೆ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಆಗ ಇವೆಲ್ಲವೂ ನಿಮಗೆ ದೊರಕುವವು. People who don't know God, they will seek all these things. ಯಾವ ಜನರಿಗೆ ದೇವರ ಬಗ್ಗೆ ಗೊತ್ತಿಲ್ಲವೋ ಅವರು ಈ ವಿಷಯಗಳ ಹಿಂದೆ ಓಡಾಡ್ತಾರೆ. They will be worried what to eat, what to wear, what to drink. Basic needs, no, they will be worried about it. ಮತ್ತು ಏನ್ ಹಾಕೊಳ್ಬೇಕು, ಏನ್ ತಿನ್ಬೇಕು, ಏನ್ ಕುಡಿಬೇಕು, ಈ ಎಲ್ಲ ಬೇಡಿಕೆಗಳ ಬಗ್ಗೆ ಅವರು ಚಿಂತೆ ಮಾಡ್ತಾರೆ. Your heavenly Father knows you need all these things. ನಿಮ್ಮ ಪರಲೋಕದ ತಂದೆಗೆ ನಿಮಗೆ ಇವೆಲ್ಲವೂ ಅವಶ್ಯವಾಗಿದೆ ಅಂತ ಗೊತ್ತು. So there is no need for you to chase the needs. The needs will come behind you. ಅದಕ್ಕಾಗಿಯೇ ಬೇಡಿಕೆಗಳ ಹಿಂದೆ ನೀವು ಓಡುವುದು ಬೇಕಾಗಿಲ್ಲ, ಅದು ಅವಶ್ಯವಿಲ್ಲ. ಆ ಬೇಡಿಕೆಗಳು ಎಲ್ಲವೂ ನಿಮ್ಮ ಹಿಂದೆ ಬರುವವು. But you have one thing to do. ಆದ್ರೆ ನಿಮ್ಗೆ ಮಾಡುವಂತೆ ಒಂದು ಕೆಲಸ ಇದೆ. Seek ye first the kingdom of God. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. What is seeking the kingdom of God? ದೇವರ ರಾಜ್ಯಕ್ಕಾಗಿ ತವಕ ಪಡುವುದು ಅಂದ್ರೆ ಏನರ್ಥ? When you accept Jesus Christ as your Savior, He comes in your heart. ಯಾವಾಗ ನೀವು ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಸ್ವೀಕಾರ ಮಾಡ್ಕೊಳ್ತೀರೋ ಆತನು ನಿಮ್ಮ ಹೃದಯದಲ್ಲಿ ಬರ್ತಾನೆ. The moment you accept Jesus, you are transferred from kingdom of darkness to kingdom of light. ಯಾವ ಕ್ಷಣ ನೀವು ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಸ್ವೀಕಾರ ಮಾಡ್ಕೊಳ್ತೀರೋ ನೀವು ಕತ್ತಲೆಯ ರಾಜ್ಯದಿಂದ ಬೆಳಕಿನ ರಾಜ್ಯಕ್ಕೆ ಬಂದಿದ್ದೀರಾ. So in spirit you are transferred to kingdom of God. ಅದಕ್ಕಾಗಿಯೇ ಆತ್ಮದಲ್ಲಿ ನೀವು ಇವಾಗ ದೇವರ ರಾಜ್ಯದಲ್ಲಿ ಬಂದಿದ್ದೀರಾ. Your mind is an old mind. ಆದ್ರೆ ನಿಮ್ಮ ಮನಸ್ಸು ಹಳೆ ಮನಸ್ಸು. But now you should live in the kingdom principle. ಇವಾಗ ನೀವು ದೇವರ ರಾಜ್ಯದ ನಿಯಮಗಳ ಪ್ರಕಾರ ನಡಿಬೇಕು. King's will should be done in your life. ರಾಜನ ಚಿತ್ತವು ನಿಮ್ಮ ಜೀವನದಲ್ಲಿ ನೆರವೇರಬೇಕು. Jesus Christ is not only your Savior, He is your Lord. ಯೇಸು ಕ್ರಿಸ್ತನು ನಿಮ್ಮ ರಕ್ಷಕನಾಗಿರುವುದು ಮಾತ್ರವಲ್ಲದೆ ಆತನು ನಿಮ್ಮ ಕರ್ತನಾಗಿದ್ದಾನೆ. He should rule and reign in your heart. ನಿಮ್ಮ ಹೃದಯಗಳಲ್ಲಿ ಆತನು ಆಳ್ಬೇಕು, ದೊರೆತನ ಮಾಡಬೇಕು. His rulership will have some impact in your life. ಮತ್ತು ಆತನ ಆಳ್ವಿಕೆಯ ಮೂಲಕ ನಿಮ್ಮ ಜೀವನದಲ್ಲಿ ಅದು ಪ್ರಭಾವ ಬೀರ್ತದೆ. Because of his rulership, his will be done in your life. ಮತ್ತು ಆತನ ಆಳ್ವಿಕೆಯ ಕಾರಣ ಆತನ ಚಿತ್ತವೇ ನಿಮ್ಮ ಜೀವನದಲ್ಲಿ ನೆರವೇರ್ತದೆ. What is his will in your life? ನಿಮ್ಮ ಜೀವನಕ್ಕಾಗಿ ಆತನ ಚಿತ್ತ ಏನು? Whatever is happening is not his will. ನಿಮ್ ಜೀವನದಲ್ಲಿ ಇವಾಗ ಏನೆಲ್ಲ ನಡೀತಾ ಇದೆಯೋ ಅದು ದೇವರ ಚಿತ್ತ ಇದೆ ಅಂತ ಅಲ್ಲ. His will in your life just like as it is in heaven. ನಿಮ್ಮ ಜೀವನಕ್ಕಾಗಿ ದೇವರ ಚಿತ್ತ ಏನಾಗಿದೆ ಅಂದ್ರೆ ಅದು ಪರಲೋಕದಲ್ಲಿ ಹೇಗಿದೆಯೋ ಅದೇ ರೀತಿಯಲ್ಲಿ. That is why he taught in the Lord's Prayer, let thy kingdom come, let thy will be done in earth as it is in heaven. ಅದಕ್ಕಾಗಿ ಯೇಸು ಸ್ವಾಮಿ ಪರಲೋಕದ ಪ್ರಾರ್ಥನೆಯಲ್ಲಿ ಕಲಿಸಿಕೊಟ್ಟ ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. His will should be done in your life as it is in heaven. ಆತನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ನಿಮ್ಮ ಜೀವನಗಳಲ್ಲಿ ನೆರವೇರಬೇಕು. His will should be done in your family
as it is in heaven. ಪರಲೋಕದಲ್ಲಿ ನೆರವೇರುವ ಪ್ರಕಾರ ಆತನ ಚಿತ್ತವು ನಿಮ್ಮ ಕುಟುಂಬದಲ್ಲಿ So ನೆರವೇರಬೇಕು. your family is a kingdom family. ಇವಾಗ ನಿಮ್ಮ ಕುಟುಂಬವು ರಾಜ್ಯದ ಕುಟುಂಬವಾಗಿದೆ. In your business, His will should be done. ನಿಮ್ಮ ವ್ಯಾಪಾರಗಳಲ್ಲಿಯೂ ಆತನ ಚಿತ್ತ ನೆರವೇರಬೇಕು. Your business is a kingdom business. ನಿಮ್ಮ ವ್ಯಾಪಾರವು ದೇವರ ರಾಜ್ಯದ ವ್ಯಾಪಾರವಾಗಿದೆ. I always ask this question: is there any sickness in the heaven? ನಾನು ಯಾವಾಗ್ಲೂ ಈ ಪ್ರಶ್ನೆ ಕೇಳ್ತಿರ್ತೇನೆ, ಅಂದ್ರೆ ಪರಲೋಕದಲ್ಲಿ ಯಾವ್ದಾದ್ರು ರೋಗ ಇದೆಯಾ, ಕಾಯಿಲೆ ಇದೆಯಾ? No. ಇಲ್ಲ. So it will not be there in your family. ಅದ ಕಾರಣ ನಿಮ್ಮ ಕುಟುಂಬದಲ್ಲಿಯೂ ಇರುವುದಿಲ್ಲ. Is there poverty in the heaven? ಪರಲೋಕದಲ್ಲಿ ಬಡತನ ಇದೆಯಾ? No. ಇಲ್ಲ. It will not be allowed in your family. ನಿಮ್ಮ ಜೀವನದಲ್ಲಿ ಅದಕ್ಕೆ ಅನುಮತಿ ಇಲ್ಲ. Hallelujah. Hallelujah. Only joy, peace, love will be there. ಪ್ರೀತಿ, ಸಂತೋಷ, ಸಮಾಧಾನ ಅಷ್ಟೇ ಇರ್ತದೆ. So if you understand this revelation, if you follow my teaching, your family, your home will be like a heaven in this earth. ನನ್ನ ಈ ಬೋಧನೆಯನ್ನು ನೀವು ಅರ್ಥ ಮಾಡ್ಕೊಂಡ್ರೆ, ಇದನ್ನು ನೀವು ಪಾಲಿಸ್ತಾ ಹೋದ್ರೆ, ನಿಮ್ಮ ಕುಟುಂಬಗಳು ಈ ಭೂಮಿಯ ಮೇಲೆ ಪರಲೋಕ ಇದ್ದ ಹಾಗೆ So ಇರ್ತದೆ. God needs a cooperation of your mind. ಆದ ಕಾರಣ ದೇವರಿಗೆ ನಿಮ್ಮ ಮನಸ್ಸಿನ ಒಂದು ಸಹಕರಣೆ ಬೇಕು. In spirit we are born again. ನಮ್ಮ ಆತ್ಮದಲ್ಲಿ ನೂತನ We are in ಸೃಷ್ಟಿಯಾಗಿದ್ದೇವೆ. the kingdom of God. ನಾವು ದೇವರ ರಾಜ್ಯದಲ್ಲಿದ್ದೇವೆ. But the mind is an old mind. ಆದ್ರೆ ಮನಸ್ಸು ಹಳೆ ಮನಸ್ಸಾಗಿದೆ. Mind thinks like the world. ಮನಸ್ಸು ಲೋಕದ ಹಾಗೆ ಯೋಚನೆ So ಮಾಡ್ತದೆ. Apostle Paul says, do not be conformed to this world, but be ye transformed by the renewing of your mind. ಅದಕ್ಕಾಗಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಲೋಕ ಭಾವದವರಾಗಿ ಇರಬೇಡ್ರಿ, ಆದರೆ ನಿಮ್ಮ ಮನಸ್ಸು ನೂತನ ಮಾಡಿಕೊಳ್ಳುವುದರ ಮೂಲಕ ರೂಪಾಂತರಗೊಳ್ಳಿರಿ. Hallelujah. Romans 12:2 says this. ಈ ವಾಕ್ಯವು ರೋಮ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ So ಬರೆಯಲ್ಪಟ್ಟಿದೆ. God needs a cooperation of your mind. ಇವಾಗ ದೇವರಿಗೆ ನಿಮ್ಮ ಮನಸ್ಸಿನ ಒಂದು ಸಹಕರಣೆ ಬೇಕು. One more important, the function of the mind is imagination. ಮತ್ತು ನಿಮ್ಮ ಮನಸ್ಸಿನಲ್ಲಿ ಇನ್ನೊಂದು ಒಂದು ಕೆಲಸ ಕಾರ್ಯ ಮಾಡುವಂತದ್ದು ಯಾವುದು ಅಂದ್ರೆ ಅದು ನಿಮ್ಮ ಕಲ್ಪನೆ ಆಗಿದೆ. We can call it as a hope also. ನಾವು ಅದಕ್ಕೆ ನಿರೀಕ್ಷೆ ಅಂತಲೂ ಕರಿಬಹುದು. That's what I am teaching now. ಅದನ್ನೇ ನಾನು ಇವಾಗ ಕಲಿಸ್ತಾ ಇದ್ದೇನೆ. I'll repeat it again. Listen carefully. ಈ ಕಡೆ ಕೇಳ್ರಿ. Our mind is like a tape recorder or a CD player. ನೋಡ್ರಿ, ನಮ್ಮ ಮನಸ್ಸು ಒಂದು ಟೇಪ್ ರಿಕಾರ್ಡರ್ ತರ ಅಥವಾ ಒಂದು ಸಿಡಿ ಪ್ಲೇಯರ್ ತರ. Have you ever seen tape recorder? ನೋಡಿದ್ದೀರಾ ಟೇಪ್? Nowadays it is not existing. ಇವಾಗ ಅಷ್ಟೊಂದು ಕಾಣ್ತಾ ಇಲ್ಲ. In those days, we used to buy tape recorder. We have buttons. Forward, we press. Gada 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 gada, it will go front. Rewind. Gada gada gada, it will go back. ಮತ್ತೆ ಆಗಿನ ಕಾಲದಲ್ಲಿ ನಾವು ಟೇಪ್ ತಗೊಂಡ್ ಬಂದಾಗ ನಾವು ಒಳಗೆ ಕ್ಯಾಸೆಟ್ ಹಾಕಿದ್ಮೇಲೆ ನಾವು ಫಾರ್ವರ್ಡ್ ಅಂದ್ರೆ ಮುಂದಕ್ಕೆ ಅಂತ ಟೈಪ್ ಆ ಬಟನ್ ಅನ್ನು ಒತ್ತಿದಾಗ ಅದು ಗರ 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 ಅಂತ ಆವಾಜ್ ಮಾಡಿ ಮುಂದಕ್ಕೆ ಹೋಗ್ತಾ ಇತ್ತು. ಹಿಂದಕ್ಕೆ ಅಂತ ಆ ಬಟನ್ ಒತ್ತಿದಾಗ ಅದು ಗರ ಗರ ಮಾಡಿ ಹಿಂದಕ್ಕೆ ಹೋಗ್ತಾ So ಇತ್ತು. in your mind, imagination should be like that. ಆ ರೀತಿಯಲ್ಲಿಯೇ ನಿಮ್ಮ ಮನಸ್ಸಲ್ಲೂ ಕೂಡ ಕಲ್ಪನೆ ಎನ್ನುವುದು ಹಾಗೆ ಇರಬೇಕು. What is there to rewind? ನಿಮ್ಮ ಮನಸ್ಸಿನಲ್ಲಿ ಯಾವ ವಿಷಯಗಳನ್ನು ಹಿಂದಕ್ಕೆ ಹಾಕಬೇಕು? All the good things God has done, all the blessings, all the miracles from the day you are born again till today, you should be a part of imagination. You should rewind, keep thinking it again and again, again and again. It will give strength for you to face the challenges today and tomorrow. ಅಂದ್ರೆ ದೇವರು ನಿಮ್ಗೆ ಇಲ್ಲಿಯವರೆಗೆ ರಕ್ಷಣೆ ದಿನದಿಂದಲೂ ಇಲ್ಲಿಯವರೆಗೆ ಯಾವ ಯಾವ ಆಶೀರ್ವಾದಗಳನ್ನು ಮಾಡಿದ್ದಾನೋ, ಯಾವ ಯಾವ ಅದ್ಭುತಗಳನ್ನು ಕೊಟ್ಟಿದ್ದಾನೋ ಅಂತ ಎಲ್ಲಾ ವಿಷಯಗಳನ್ನ ರಿವೈಂಡ್ ಮಾಡ್ಬೇಕು. ಅಂದ್ರೆ ಪುನರಾವರ್ತಿಸಲ್ಲ, ಅದನ್ನ ನೆನ್ಪು ಮಾಡ್ಕೊಳ್ಬೇಕು. That's why Psalmist says, bless the Lord, O my soul, forget not all his benefits. ಅದಕ್ಕಾಗಿ ಕೀರ್ತನೆಗಾರನು ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರಿಬೇಡ. We should not forget the benefits of God. ದೇವರು ನಮ್ಗೆ ಮಾಡುವಂತ ಉಪಕಾರಗಳನ್ನ ನಾವು ಮರಿಲೇಬಾರದು. We should be grateful to them. ನಾವು ಆ ಉಪಕಾರಗಳಿಗಾಗಿ ಆತನಿಗೆ ವಂದನೆ ಸಲ್ಲಿಸಬೇಕು. We should remember. We should talk about it. We should make sure our children know what the Lord has done in our life. ನಾವು ಹಿಂದೆ ದೇವ್ರು ಮಾಡಿರುವಂತ ವಿಷಯಗಳ ಬಗ್ಗೆ ನಾವು ನೆನ್ಪು ಮಾಡ್ಕೊಳ್ಬೇಕು, ಪದೇ ಪದೇ ಮಾತಾಡ್ತಾ ಇರ್ಬೇಕು. ನಮ್ಮ ಮಕ್ಕಳಿಗೆ ನಮ್ಮ ಜೀವನದಲ್ಲಿ ಮಾಡುವಂತ ಅದ್ಭುತಗಳನ್ನ ಹೇಳ್ಬೇಕು. Hallelujah. Hallelujah. You should learn how to manage your mind. ನೋಡ್ರಿ, ನಿಮ್ಮ ಮನಸ್ಸನ್ನು ಹೇಗೆ ಸಂಭಾಳಿಸಬೇಕು ಅಂತ ನೀವು ಕಲಿಬೇಕು. Second thing is, as you think about the future, you should imagine about what is going to happen in the future. ಮತ್ತು ಭವಿಷ್ಯದ ಬಗ್ಗೆ ನೀವು ಕನಸನ್ನು ಕಾಣಬೇಕು, ಯೋಚನೆ ಮಾಡಬೇಕು, ಕಲ್ಪನೆ ಮಾಡಬೇಕು. Take all the promises of God in the Bible and start
imagining your life is going to be like that. ಸತ್ಯವೇದಲ್ಲಿರುವಂತ ಬೈಬಲ್ ಅಲ್ಲಿರುವಂತ ಎಲ್ಲಾ ವಾಗ್ದಾನಗಳನ್ನ ತಗೊಳ್ರಿ ಮತ್ತು ಕನಸು ಕಲ್ಪನೆ ಮಾಡ್ರಿ ಏನಂದ್ರೆ ನನ್ನ ಜೀವನ ಈ ವಾಕ್ಯದ ಪ್ರಕಾರ ಇರ್ತದೆ. If you use these two things in your mind, I give you assurance your family will be like a heaven in this earth. ಈ ಎರಡು ವಿಷಯಗಳನ್ನ ನೀವು ಮಾಡಿದ್ರೆ, ಹಿಂದೆ ಮಾಡುವಂತ ಅದ್ಭುತಗಳನ್ನ ನೆನ್ಪು ಮಾಡಿಕೊಂಡು ಮುಂದೆ ಇರೋ ವಿಷಯಗಳನ್ನು ನೀವು ಕಲ್ಪನೆ ಮಾಡಿದ್ರೆ ನಿಮ್ಮ ಕುಟುಂಬವು ಈ ಭೂಮಿಯಲ್ಲಿ ಪರಲೋಕದ ಹಾಗೆ ಇರ್ತದೆ. Hallelujah. Hallelujah. Please turn your Bible to book of Isaiah. ನಿಮ್ಮ ಬೈಬಲ್ಗಳನ್ನು ನೀವು ಯೆಶಾಯನ ಪುಸ್ತಕಕ್ಕೆ ತಿರುಗಿಸಿ. Book of Isaiah 26th chapter, we will read verse 3. ಯೆಶಾಯ 26ನೇ ಅಧ್ಯಾಯ ನಾವು 3ನೇ ವಾಕ್ಯ ಓದ್ಕೊಳ್ಳೋಣ. Thou will keep him in perfect peace, whose mind is stayed on thee, because he trusteth in thee. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ. Here the prophet is saying, Lord, you will keep that person in perfect peace. ಇಲ್ಲಿ ಪ್ರವಾದಿ ಹೇಳ್ತಾ ಇದ್ದಾನೆ, ಕರ್ತನೆ ನೀನು ಆ ವ್ಯಕ್ತಿಯನ್ನು ಶಾಂತಿಯಲ್ಲಿ ನೆಲೆಗೊಳಿಸುವಿ. I give you assurance. ನಾನ್ ನಿಮಗೆ ಒಂದು ಖಚಿತತೆ ಕೊಡ್ತೇನೆ. When you design your family like a heaven in this earth, you will have perfect peace. ನಿಮ್ಮ ಕುಟುಂಬಗಳನ್ನು ಭೂಮಿಯಲ್ಲಿ ಪರಲೋಕ ಇದ್ದ ಹಾಗೆ ನೀವು ರೂಪಾಂತರಗೊಳಿಸಿದ್ರೆ ನಿಮ್ಮ ಕುಟುಂಬದಲ್ಲಿ ಪರಿಪೂರ್ಣವಾಗಿರುವಂತಹ ಶಾಂತಿ ಇರ್ತದೆ. Do you believe there is a perfect peace in the heaven? ನೀವು ನಂಬ್ತೀರಾ ಪರಲೋಕದಲ್ಲಿ ಪರಿಪೂರ್ಣವಾಗಿರುವ ಶಾಂತಿ ಇದೆ ಅಂತ? Yes. ಹೌದು. The same way we can have now. ಅದೇ ರೀತಿಯಲ್ಲಿ ಅಂತ ಶಾಂತಿಯನ್ನು ನಾವು ಕೂಡ ಅನುಭವಿಸಬಹುದು. When? Who can have it? ಯಾರಿಗೆ ಇಂತ ಶಾಂತಿ ಸಿಗ್ತದೆ? Whose mind is stayed on thee, or whose mind is stayed on God, because he trusteth in God. ಕನ್ನಡದಲ್ಲಿ ತಪ್ಪಾಗಿ ಬರೆಯಲ್ಪಟ್ಟಿದೆ, ಆದ್ರೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಿದೆ ಅಂದ್ರೆ, ಯಾರ ಮನಸ್ಸು ಕರ್ತನ ಮೇಲೆ ನೆಲೆಗೊಂಡಿರ್ತದೋ, ಯಾವನು ಕರ್ತನನ್ನು ಭರವಸೆ ಮಾಡ್ತಾನೋ. In NLT it says, whose thoughts are fixed on you. NLT ಎನ್ನುವ ಇನ್ನೊಂದು ತರ್ಜುಮೆಯಲ್ಲಿ ಏನ್ ಹೇಳ್ತಿದೆ ಅಂದ್ರೆ, ಯಾವ ವ್ಯಕ್ತಿಯ ಆಲೋಚನೆಗಳು ನಿನ್ನ ಮೇಲೆಯೇ ಇದೆ. There are so many thoughts comes in our mind. ನಿಮ್ಗೆ ಗೊತ್ತಾ, ನಮ್ಮ ಮನಸ್ಸಿನಲ್ಲಿ ಎಷ್ಟೊಂದು ಯೋಚನೆಗಳು ಬರ್ತವೆ. Last 40 days lockdown, there is nothing good you hear in the television. ಕಳೆದ 40 ದಿನಗಳಲ್ಲಿ ನಮಗೆ ಲಾಕ್ ಡೌನ್ ಅಲ್ಲಿ ಇದ್ದೇವೆ ಮತ್ತು ಟಿವಿಯಲ್ಲಿ ಯಾವುದೇ ಒಳ್ಳೆ ವಿಷಯನೇ ತೋರಿಸ್ತಾ ಇಲ್ಲ. They said you will get a virus, you will go bankrupt, you will not have money, you will not have this, things are going to happen very bad. Our country has gone back 30 years, 35 years, economy is suffering, all the bad things we hear. ಎಷ್ಟೊಂದು ಕೆಟ್ಟ ವಿಷಯಗಳನ್ನು ಅವ್ರು ಮಾತಾಡ್ತಾ ಇರ್ತಾರೆ. ಏನಂದ್ರೆ, ನಿಮ್ಗೆ ಒಂದು ವೈರಸ್ ಇಂದ ಕಾಯಿಲೆ ಬರ್ತಿದೆ, ನಿಮ್ಮ ಹಣಕಾಸಿನ ಸ್ಥಿತಿಯು ಕೆಳಗಡೆ ಹೋಗ್ತಿದೆ, ನಮ್ಮ ದೇಶವು 30 ವರ್ಷ ಹಿಂಜಾರಿ ಹೋಗಿದ ಹಾಗೆ ಸ್ಥಿತಿಯಲ್ಲಿದೆ, ಅದೆಲ್ಲ ವಿಷಯಗಳನ್ನು ಮಾತಾಡ್ತಾ ಇರ್ತಾರೆ. If you keep on hearing all this stuff, you will not have peace. ಅಂತಹ ವಿಷಯಗಳನ್ನ ನೀವು ಕೇಳ್ಕೊಳ್ತಾನೆ ಇದ್ರೆ, ಮುಂದುವರೆಸಿದ್ರೆ, ನಿಮ್ಮ ಹೃದಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಶಾಂತಿನೇ ಇರಲ್ಲ. Amidst of all those things, when your thoughts are fixed on God, you will have perfect peace. ಅದೆಲ್ಲದರ ಮಧ್ಯದಲ್ಲಿಯೂ ಕೂಡ ಯಾವಾಗ ನಿಮ್ಮ ಆಲೋಚನೆಗಳು, ನಿಮ್ಮ ಯೋಚನೆಗಳು ಕರ್ತನ ಮೇಲೆ ಗಮನ ಇಟ್ಕೊಳ್ತೀರೋ, ಆವಾಗ ನಿಮಗೆ ಶಾಂತಿ ಇರ್ತದೆ. How can I keep my mind on God? ನನ್ನ ಮನಸ್ಸನ್ನು ನಾನು ಹೇಗೆ ಕರ್ತನ ಮೇಲೆ ಇಡಬೇಕು? How can I keep my thoughts fixed on God? ನನ್ನ ಯೋಚನೆಗಳನ್ನು ನಾನು ಹೇಗೆ ದೇವರ ಮೇಲೆನೆ ಇಡಬೇಕು? It means I have to keep my imagination. ಅದು ಏನ್ ಅರ್ಥ ಕೊಡ್ತಿದೆ ಅಂದ್ರೆ, ನಾನು ನನ್ನ ಕಲ್ಪನೆಯನ್ನು ಕರ್ತನ ಮೇಲೆ ಇಡಬೇಕು. In my imagination, I should fix it on the word of God, on the promises of God. ನನ್ನ ಕಲ್ಪನೆಯು ನನ್ನ ದೇವರ ವಾಕ್ಯದ ಮೇಲೆ, ದೇವರ ವಾಗ್ದಾನಗಳ ಮೇಲೆ ನಾನು ಇಡಬೇಕು. Keeping your mind on God means, ನಿಮ್ಮ ಮನಸ್ಸನ್ನು ದೇವರ ಮೇಲೆ ಇಡುವುದಂದ್ರೆ ಏನರ್ಥ ಅಂದ್ರೆ, keep seeing what God says. ದೇವರು ಏನ್ ಹೇಳ್ತಾನೋ ಅದನ್ನೇ ನೋಡ್ತಾ ಇರಿ. Keep seeing what God says about your health. ನಿಮ್ಮ ಆರೋಗ್ಯದ ಬಗ್ಗೆ ದೇವ್ರು ಹೇಳುವಂತ ಮಾತುಗಳನ್ನೇ ನೋಡಿರಿ. Keep seeing what God says about your wealth. ನಿಮ್ಮ ಐಶ್ವರ್ಯದ ಬಗ್ಗೆ, ನಿಮ್ಮ ಆಸ್ತಿಯ ಬಗ್ಗೆ ದೇವರು ಹೇಳುವಂತದನ್ನೇ ಕಾಣಿರಿ. Keep seeing what God says about your success. ನಿಮ್ಮ ಯಶಸ್ಸಿನ ಬಗ್ಗೆ ದೇವರು ಹೇಳುವಂತದನ್ನೇ ಕಾಣಿರಿ. How to see it? ಹೇಗ್ ಕಾಣ್ಬೇಕು, ಹೇಗ್ Promises ನೋಡ್ಬೇಕು? of God are there. ವಾಗ್ದಾನಗಳಿವೆ. When you keep seeing it,
ವಾಗ್ದಾನದ ಮೂಲಕ ನೋಡ್ತಾ ಇದ್ರೆ you will have a perfect peace. ನಿಮಗೆ ಪರಿಪೂರ್ಣವಾಗಿರುವಂತ ಶಾಂತಿ ಇರ್ತದೆ. In our Bible school, I have one subject called Don't Limit God. ನಮ್ಮ ಸಭೆಯಲ್ಲಿ ನಾವು ಬೈಬಲ್ ಸ್ಕೂಲ್ ಇಡ್ತಾ ಇರ್ತೇವೆ. ಅದರಲ್ಲಿ ಒಂದು ಟಾಪಿಕ್ ನಾನ್ ಕಲಿಸ್ತೇನೆ, ಅದು ದೇವರನ್ನು ಮಿತಿ ಮಾಡಬೇಡಿ. In the 2 days, I will be talking about imagination. ಮತ್ತು ಆ ಒಂದು ಬೈಬಲ್ ಸ್ಕೂಲ್ ಕೋರ್ಸ್ ನಲ್ಲಿ ನಾನು 2 ದಿನಗಳವರೆಗೆ ಕಲ್ಪನೆ ಬಗ್ಗೆ ಮಾತ್ರ ಮಾತಾಡ್ತೇನೆ. Our mind is like a spiritual womb. ನಮ್ಮ ಈ ಮನಸ್ಸು ಒಂದು ಆತ್ಮಿಕವಾಗಿರುವ ಗರ್ಭದ ಹಾಗೆ ಇದೆ. Word of God comes in our mind. ವಾಕ್ಯವು ನಮ್ಮ ಮನಸ್ಸಲ್ಲಿ ಬರ್ತದೆ, It gets conceived inside. ಮನಸ್ಸಿನಲ್ಲಿ ಗರ್ಭ ಧರಿಸ್ತದೆ. When it gets conceived inside, then one day miracle will happen. One day how the child is delivered, like that your blessings will be manifested in the natural life. ಒಂದು ದಿನ ಹೇಗೆ ಮಗು ಹುಟ್ಟುತ್ತದೋ ಅದೇ ರೀತಿಯಲ್ಲಿ ನಿಮ್ಮ ಮನಸ್ಸಿನಿಂದ ನಿಮ್ಮ ಜೀವನದಲ್ಲಿ ಆಶೀರ್ವಾದಗಳು ಹುಟ್ಟಿ ಬರ್ತವೆ, ಅಂದ್ರೆ ಹೊರಗಿನ ಲೋಕದಲ್ಲಿ ಕಂಡು ಬರ್ತದೆ. I know some of you have financial trouble. ನನಗೆ ಗೊತ್ತು ನಿಮ್ಮಲ್ಲಿ ಕೆಲವರಿಗೆ ಈಗಿನ ಕಾಲದಲ್ಲಿ ಹಣಕಾಸಿನ ತೊಂದರೆಗಳಿವೆ, But ಸಮಸ್ಯೆಗಳಿವೆ. I have a good news. ಆದ್ರೆ ನಿಮಗಾಗಿ ಶುಭ ಸಂದೇಶ I ಇದೆ. have some promises in the Bible. ಇಲ್ಲಿ ಸತ್ಯ ಬೈಬಲ್ ಅಲ್ಲಿ ನಿಮಗಾಗಿ If ವಾಗ್ದಾನಗಳಿವೆ. your mind is fixed on these promises, you will have a perfect peace. ನಿಮ್ಮ ಮನಸ್ಸು ಈ ವಾಗ್ದಾನ ಮೇಲೆನೆ ನೀವು ಗಮನ ಇಟ್ಟಿದ್ರೆ ನಿಮಗೆ ಪರಿಪೂರ್ಣವಾಗಿರುವ ಶಾಂತಿ If ಇರ್ತದೆ. your mind is fixed on these promises, you will have money. You will not be suffering like others during this time, lockdown period. ನಿಮ್ಮ ಮನಸ್ಸನ್ನು ನೀವು ವಾಗ್ದಾನಗಳ ಮೇಲೇನೆ ಇಟ್ಟಿದ್ರೆ ನಿಮಗೆ ಹಣ ಸಿಗ್ತದೆ. ನೀವು ಈ ಲಾಕ್ ಡೌನ್ ಸಮಯದಲ್ಲಿ ಕಷ್ಟ ಪಡುವುದಿಲ್ಲ. Hallelujah. Hallelujah. So quite few promises I'll teach from the Bible. ನಾನು ಇವತ್ತು ಕೆಲವು ವಾಗ್ದಾನಗಳನ್ನು ನಿಮಗೆ You should ಕಲಿಸ್ತೇನೆ. be very serious about it. ನೀವು ಈ ವಾಗ್ದಾನಗಳ ಬಗ್ಗೆ ಬಹಳ ಗಂಭೀರವಾಗಿ Parents, children, all of you should note down what I'm saying. ತಂದೆ ತಾಯಂದರೆ ಮಕ್ಕಳೇ ಪ್ರತಿಯೊಬ್ಬರು ನಾನಿವತ್ತು ನಿಮಗೆ ಕಲಿಸುವುದು ಬಹಳ ಮುಖ್ಯವಾಗಿದೆ. ಇದನ್ನು ಗಂಭೀರವಾಗಿ ತಗೊಳ್ಬೇಕು. That's why I said when you listen to my message, just like a church, sit with the Bible, sit with a notebook and pen, write down. ಅದಕ್ಕಾಗಿ ನಾನು ಹೇಳ್ತೀನಿ ಅಂದ್ರೆ ನೀವು ನನ್ನ ಸಂದೇಶವನ್ನು ಕೇಳ್ತಾ ಇರ್ಬೇಕಾದ್ರೆ ಮನೆಯಲ್ಲಿದ್ರು ಕೂಡ ಬೈಬಲ್ ಜೊತೆ ಒಂದು ನೋಟ್ಬುಕ್ ತಗೊಂಡು ಒಂದು ಪೆನ್ ತಗೊಂಡು ಹಾಗೆ ಕೂತ್ಕೊಳ್ಳಿ. ಸಭೆಯಲ್ಲಿ ಹೇಗೆ ಕೂಡ್ತೀರಾ ಹಾಗೆ ಕೂತ್ಕೊಳ್ಳಿ ಮತ್ತು ಬರೀರಿ. Hallelujah. Hallelujah. Turn your Bible to Gospel according to John 10th chapter verse 10. ಇವಾಗ ಪ್ರತಿಯೊಬ್ಬರು ನಿಮ್ಮ ಬೈಬಲ್ ಅನ್ನು ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯಕ್ಕೆ ತಿರುಗಿಸ್ರಿ. John 10:10. ಯೋಹಾನ 10:10. The thief cometh not, but to steal and to kill and to destroy. I am come that they might have life, and that they may have it more abundantly. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂದಲೂ ಬಂದೆನು. It says the thief has a purpose. ವಾಕ್ಯ ಹೇಳ್ತಾ ಇದೆ ಕಳ್ಳನಿಗೆ ಒಂದು ಉದ್ದೇಶ ಇದೆ. What is the purpose? ಅದು ಏನು ಉದ್ದೇಶ? To steal, kill and destroy. ಕದಿಯುವುದಕ್ಕೆ, ಕೊಲ್ಲುವುದಕ್ಕೆ ಮತ್ತು ನಾಶ ಮಾಡುವುದಕ್ಕೆ. And Jesus also has a purpose. ಮತ್ತು ಯೇಸು ಸ್ವಾಮಿಗೂ ಒಂದು ಉದ್ದೇಶ ಇದೆ. To give life in abundance. ಯೇಸು ಸ್ವಾಮಿಯ ಉದ್ದೇಶ ಏನು? ಜೀವ ಕೊಡುವುದಕ್ಕೆ, ಅದು ಸಮೃದ್ಧಿಯ ಜೀವ ಕೊಡುವುದಕ್ಕೆ. There is one more translation. I like it because it makes it very simple. NLT it says, Jesus is saying, my purpose is to give them a rich and satisfying life. ಮತ್ತು ಇನ್ನೊಂದು ತರ್ಜುಮೆ ಇದೆ NLT ಅಂತ ಇಂಗ್ಲಿಷ್ ಅಲ್ಲಿ. ಅದ್ರಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ನನ್ನ ಉದ್ದೇಶವು ಅವರಿಗೆ ಐಶ್ವರ್ಯದ ಮತ್ತು ತೃಪ್ತಿಪಡಿಸುವಂತ ಜೀವ ಕೊಡುವುದಕ್ಕೆ. What is the purpose of Jesus? ಯೇಸುವಿನ ಉದ್ದೇಶ ಏನು? For your life. ನಿಮ್ಮ ಜೀವನಕ್ಕಾಗಿ, for your children, ನಿಮ್ಮ ಮಕ್ಕಳಿಗಾಗಿ, for your family, ನಿಮ್ಮ ಕುಟುಂಬಕ್ಕಾಗಿ, to give you a rich and satisfying life. ನಿಮಗೆ ಐಶ್ವರ್ಯದಿಂದ ತುಂಬಿದ ಮತ್ತು ತೃಪ್ತಿ ಪಡಿಸುವಂತ ಜೀವನ ಕೊಡುವುದಕ್ಕೆ. Are you rich? ನೀವು ಇವಾಗ ಐಶ್ವರ್ಯವಂತರಾಗಿದ್ದೀರಾ? Are you satisfied? ಇವಾಗ ತೃಪ್ತರಾಗಿದ್ದೀರಾ? If you are not satisfied, ನೀವು now you have to start working on your mind. ನೀವಿನ್ನು ತೃಪ್ತರಾಗಿಲ್ಲ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ನೀವು ಕೆಲಸ ಮಾಡಬೇಕು. Let it be your imagination. ಅದೇ ನಿಮ್ಮ ಕಲ್ಪನೆ ಆಗಿರಲಿ. Hallelujah. Hallelujah. Say in English, the purpose of Jesus in my life is to make me rich and be satisfied. ಕನ್ನಡದಲ್ಲಿ ಹೇಳಿ ನಾನಿಂದೆ, ನನ್ನ ಜೀವನಕ್ಕಾಗಿ ಯೇಸುವಿನ ಉದ್ದೇಶವು
ನನ್ನನ್ನು ಶ್ರೀಮಂತನಾಗಿ ಮತ್ತು ತೃಪ್ತನಾಗಿ ಮಾಡುವುದೇ. When I say satisfied, it is not about eating food. ತೃಪ್ತಿ ಅಂತ ನಾನು ಹೇಳ್ತಾ ಇರ್ಬೇಕಾದ್ರೆ ಅದು ಊಟದ ಬಗ್ಗೆ ಅಲ್ಲ. Hallelujah. The meaning is all your needs are met. ಅರ್ಥ ಏನಂದ್ರೆ ನಿಮ್ಮ ಎಲ್ಲಾ ಬೇಡಿಕೆಗಳು ಪೂರೈಸಲ್ಪಟ್ಟಿವೆ. And all your dreams become real. ಮತ್ತು ನಿಮ್ಮ ಎಲ್ಲಾ ಕನಸುಗಳು ನಿಜವಾಗ್ತವೆ. Sometimes the dreams what you have is a very expensive dream, very big dream. It needs a lot of money. ಕೆಲವೊಂದ್ಸಲ ನಿಮ್ಗಿರುವಂತ ಕನಸುಗಳು ಬಹಳಷ್ಟು ಅದಕ್ಕೆ ಖರ್ಚಾಗ್ಬೋದು, ಬಹಳ ದೊಡ್ಡ ಕನಸಾಗಿರುತ್ತೆ, ಬಹಳ ಹಣ ಬೇಕಾಗಿರ್ತದೆ. And I have a good news. ಮತ್ತು ನಿಮಗಾಗಿ ಶುಭ ಸಂದೇಶ ಇದೆ ಕೇಳಿ. God gives dreams. ದೇವರು ಕನಸುಗಳನ್ನು ಕೊಡ್ತಾನೆ. And God gives only big dreams. ಮತ್ತು ದೇವರು ದೊಡ್ಡ ಕನಸುಗಳನ್ನು ಮಾತ್ರ ಕೊಡ್ತಾನೆ. Hallelujah. 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 Say big God, big dreams. ನಾನಿಂದ ಹೇಳಿ ದೊಡ್ಡ ದೇವರು ದೊಡ್ಡ ಕನಸುಗಳು. Hallelujah. Hallelujah. So big dream needs lot of money. ದೊಡ್ಡ ಕನಸುಗಳು ಪೂರೈಸಬೇಕು ಅಂದ್ರೆ ಅದಕ್ಕೆ ಜಾಸ್ತಿ ಹಣ ಬೇಕು. That is why Jesus came. ಅದಕ್ಕಾಗಿ ಯೇಸುಸ್ವಾಮಿ ಬಂದ. To make you rich, make sure every big dream becomes real in your life. ನಿಮ್ಮನ್ನು ಶ್ರೀಮಂತರಾಗಿ ಮಾಡುವುದಕ್ಕಾಗಿ ಮತ್ತು ನಿಮ್ಮ ಪ್ರತಿಯೊಂದು ದೊಡ್ಡ ಕನಸು ನಿಜ ಆಗುವಂತೆ. If you start living in the kingdom principle, your life standard, your family standard will never be the same. It will be totally in another realm. ನೀವು ದೇವರ ರಾಜ್ಯದ ಪ್ರಕಾರ ಇರುವಂತ ಜೀವನವನ್ನು ಜೀವಿಸಕ್ಕೆ ಪ್ರಾರಂಭ ಮಾಡಿದ್ರೆ ನಿಮ್ಮ ಕುಟುಂಬವು ನಿಮ್ಮ ಜೀವನವು ಇದ್ದ ಹಾಗೆ ಅಂತ ಮಟ್ಟದಲ್ಲಿ ಇರುವುದಿಲ್ಲ, ಅದು ಇನ್ನೊಂದು ಮಟ್ಟಕ್ಕೆ ಹೋಗ್ತದೆ. So in your mind you should not have a mental picture which the world has given. In your mind about your future you should have the mental picture what the Bible gives. ಮತ್ತು ಲೋಕವು ನಿಮ್ಮ ಜೀವನದ ಬಗ್ಗೆ ಕೊಡುವಂತ ಅಂತಹ ಮಾನಸಿಕವಾದ ಚಿತ್ರ ಇಟ್ಕೊಳ್ಬಾರ್ದು. ನೀವು ನಿಮ್ಮ ಮನಸ್ಸಿನಲ್ಲಿ ಎಂತ ಮಾನಸಿಕವಾದ ಚಿತ್ರ ಸತ್ಯವೇದ ತೋರಿಸ್ತದೋ ಬೈಬಲ್ ತೋರಿಸ್ತದೋ ಅದನ್ನೇ ನೀವು ಇಟ್ಕೊಳ್ಬೇಕು. Once if the picture is there, then you will not go anywhere. One day you will reach your destination. ಒಂದ್ಸಲ ಅಂತಹ ಚಿತ್ರ ನಿಮ್ಮ ಮನಸ್ಸಿನಲ್ಲಿ ಇದ್ರೆ ಸಾಕು, ನೀವು ನಿಮ್ಮ ಗುರಿಯನ್ನು ಮುಟ್ತೀರಾ. Hallelujah. Hallelujah. So what life you are going to live? ಇವಾಗ ನೀವು ಎಂತ ಜೀವನ ಜೀವಿಸ್ತೀರಾ? Rich and satisfying life. ಶ್ರೀಮಂತ ಮತ್ತು ತೃಪ್ತರಾಗಿದ್ದ ಜೀವನ. Let me show some scriptures. ಇನ್ನೊಂದು ಕೆಲವು ವಾಕ್ಯಗಳನ್ನು ನೋಡ್ಕೊಳ್ಳೋಣ. Turn your Bible to book of Psalms 128. ನಿಮ್ಮ ಬೈಬಲ್ಗಳನ್ನು ಕೀರ್ತನೆ 128ನೇ ಅಧ್ಯಾಯಕ್ಕೆ ತಿರುಗಿಸಿ. 128 verse 1 to 3. ಕೀರ್ತನೆ 128 ಮೊದಲನೇ ವಾಕ್ಯದಿಂದ 3ನೇ ವಾಕ್ಯದವರೆಗೆ. Blessed is everyone that fears the Lord, that walketh in his ways. For thou shalt eat the labor of thine hands. Happy shall thou be, and it shall be well with you. The wife shall be as a fruitful vine by the sides of thine house, and the children like olive plants round about thy table. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ. ನೀನು ಧನ್ಯನು, ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. Hallelujah. Hallelujah. Blessed is everyone that fears the Lord and walketh in his ways. ಮತ್ತು ವಾಕ್ಯ ಹೇಳ್ತಿದೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. Now the question is, are you blessed? ನೀವ್ ಹೇಳ್ರಿ, ಇವಾಗ ಪ್ರಶ್ನೆ ಏನಂದ್ರೆ ನೀವು ಧನ್ಯರಾಗಿದ್ದೀರಾ? Blessed is everyone that fears the Lord. ದೇವರಿಗೆ ಭಯಪಡುವಂತ ಪ್ರತಿಯೊಬ್ಬ ವ್ಯಕ್ತಿಯು ಧನ್ಯನು. Means not fearing God will hit you. ದೇವ್ರು ಹೊಡಿತಾರಪ್ಪ ಅಂತ ಅದಕ್ಕಾಗಿ ಭಯಪಡೋದಲ್ಲ. Giving reverence to God. ಇಲ್ಲಿ ಭಯಭರಿತರಾಗಿರೋದಂದ್ರೆ ದೇವರಿಗೆ ಗೌರವ ಕೊಡುವುದು. Who walketh in his ways. ಮತ್ತು ಯಾವನು ಆತನ ಮಾರ್ಗದಲ್ಲಿ ನಡೀತಾನೋ. Old Testament it was not possible for them. ಮತ್ತು ಹಳೆ ಒಡಂಬಡಿಕೆಯಲ್ಲಿ ಅವರಿಗೆ ಇದು ಸಾಧ್ಯವಾಗಿರ್ಲಿಲ್ಲ. In the New Testament, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ God has put his spirit in us. ದೇವರು ಆತನ ಆತ್ಮವನ್ನು ನಮ್ಮೊಳಗಡೆ ಹಾಕಿದ್ದಾನೆ. We can walk in his ways. ಮತ್ತು ನಾವು ಆತನ ಮಾರ್ಗಗಳಲ್ಲಿ ನಡಿಬಹುದು. Hallelujah. Hallelujah. Say hallelujah. Hallelujah. God has put his Holy Spirit in me. I can walk in his ways. ನನ್ನಿಂದ ಹೇಳ್ರಿ, ದೇವರು ತನ್ನ ಪವಿತ್ರಾತ್ಮನನ್ನು ನನ್ನೊಳಗಡೆ ಹಾಕಿದ್ದಾನೆ. ನಾನು ಆತನ ಮಾರ್ಗಗಳಲ್ಲಿ
ನಡೆಯಬಹುದು. Very easy for you to practice God's word. ನಿಮಗೆ ದೇವರ ವಾಕ್ಯವನ್ನು ಪಾಲಿಸುವುದು ಅನುಸರಿಸುವುದು ಬಹಳ ಸುಲಭವಾಗಿದೆ. And the verse 2. ಎರಡನೇ ವಾಕ್ಯ, You shall eat the labor of thine hands. ನಿನ್ನ ಕಷ್ಟಾರ್ಜಿತವನ್ನು ನೀನು ಅನುಭವಿಸುವಿ. Means you will enjoy your salary. ಅದ್ರೇನರ್ಥ ಅಂದ್ರೆ ನೀವು ನಿಮ್ಮ ಸಂಬಳವನ್ನು ನೀವೇ ಆನಂದಿಸ್ತೀರಾ. Say, I will enjoy my salary. ನಾನಿಂದ ಹೇಳ್ತೀನಿ, ನನ್ನ ಸಂಬಳವನ್ನು ನಾನು ಆನಂದಿಸ್ತೇನೆ. Or whatever money you get, all your needs will be met. You will eat it, you will not find it is less. This month it is less, like that you will not feel. ನಿಮ್ಗೆ ಬರುವಂತ ಹಣದಲ್ಲಿ ನೀವು ಸಂತುಷ್ಟರಾಗಿರ್ತೀರಾ. ನಿಮ್ಗೆ ಎಂದಿಗೂ ಈ ತಿಂಗಳು ಹಣ ಕಮ್ಮಿ ಬಿತ್ತು ಅಂತ ಅನಿಸುವುದೇ ಇಲ್ಲ. This should be your imagination. ಇದೇ ನಿಮ್ಮ ಕಲ್ಪನೆ ಆಗಿರ್ಬೇಕು. Your next month salary, what it comes, it is more than enough for me. ಮುಂದಿನ ತಿಂಗಳು ಬರುವಂತ ಸಂಬಳವು ನಿಮಗಾಗಿ ಅದು ಜಾಸ್ತಿ ಆಗಿರ್ಬೇಕು. It will come more than 30 days, more than 31 days. ಅದು 31 ದಿನಕ್ಕಿಂತ ಜಾಸ್ತಿ ಸಮಯದವರೆಗೆ ಬರ್ತದೆ. And he says, happy shall thou be. ಮತ್ತೆ ಮುಂದಿನ ವಾಕ್ಯದಲ್ಲಿ ಹೇಳ್ತಾನೆ, you will be happy. ನೀನು ಧನ್ಯನಾಗಿರುವಿ. Hallelujah. Translate English. Okay. Say, I will be happy. ಇಂಗ್ಲಿಷ್ ನಲ್ಲಿ ನೋಡ್ಕೊಳ್ಳೋಣ. ನಾನು ಸಂತೋಷವಾಗಿರ್ತೇನೆ. You will get your salary. ನಿಮ್ಗೆ ಸಂಬಳ ಸಿಗ್ತದೆ. You will have money in your hand. ನಿಮ್ಮ ಕೈಯಲ್ಲಿ ಹಣ ಇರ್ತದೆ. All your needs will be met. ನಿಮ್ಮ ಎಲ್ಲಾ ಬೇಡಿಕೆಗಳು ಪೂರೈಸಲ್ಪಡ್ತವೆ. You will be happy. ಮತ್ತು ನೀವು ಸಂತುಷ್ಟರಾಗಿರ್ತೀರಾ. Amen. Hallelujah. Say one more time. I am happy. I am going to be happy. I will be always happy. ನನ್ನಿಂದ ಹೇಳ್ರಿ, ನಾನು ಸಂತೋಷನಾಗಿದ್ದೇನೆ. ನಾನು ಸಂತೋಷನಾಗೇ ಇರ್ತೇನೆ. ನಾನು ಸಂತೋಷವಾಗಿ ಇರುವವನಾಗಿದ್ದೇನೆ. Hallelujah. Then it says, it shall be well with you. ಮತ್ತೆ ಮುಂದೆ ಹೇಳ್ತಾನೆ, ನಿನಗೆ ಶುಭವಿರುವುದು. Everything will go well. ಎಲ್ಲವೂ ನಿಮ್ಗೆ ಸರಿಯಾಗಿ ನಡೀತದೆ. You should have a mental picture of this. ಇದರ ಬಗ್ಗೆ ನಿಮ್ಗೆ ಮಾನಸಿಕವಾಗಿರೋ ಚಿತ್ರ ಇರಬೇಕು. You should not have a mental picture which the television news anchor is giving. ಟಿವಿಯಲ್ಲಿ ಅವ್ರು ಹೇಳುವಂತ ವಿಷಯಗಳ ಬಗ್ಗೆ ನಿಮ್ಗೆ ಮಾನಸಿಕ ಚಿತ್ರ ಇರಬಾರ್ದು. What they say? ಅವ್ರೇನ್ ಹೇಳ್ತಾರೆ? Next month you will not have money. ಅವ್ರೇನ್ ಹೇಳ್ತಾರೆ ಟಿವಿಯಲ್ಲಿ, ಮುಂದಿನ ತಿಂಗಳು ನಿಮ್ಮ ಹತ್ರ ಹಣ ಇರಲ್ಲ. No hope for you. ನಿಮ್ಗೆ ನಿರೀಕ್ಷೆನೇ ಇಲ್ಲ. No hope. Nothing will happen good. Nothing will go well. ನಿರೀಕ್ಷೆನೇ ಇಲ್ಲ. ಯಾವುದು ಸರಿಯಾಗಿ ಒಳ್ಳೆದಾಗಿ ನಡೆಯಲ್ಲ. Our mind should not focus on that. Our mind should focus on God's word. ನಮ್ಮ ಮನಸ್ಸು ಆ ವಿಷಯಗಳ ಮೇಲೆ ಗಮನ ಇಡಬಾರ್ದು. ಆದ್ರೆ ನಮ್ಮ ಮನಸ್ಸು ದೇವರ ವಾಕ್ಯದ ಮೇಲೆ ಗಮನ ಇಡಬೇಕು. Bible is clear. ಸತ್ಯವೇದ ಬಹಳ You will ಸ್ಪಷ್ಟವಾಗಿದೆ. enjoy your salary. ನಿಮ್ಮ ಸಂಬಳ ನೀವು ಆನಂದಿಸ್ತೀರಾ. You will be happy. ಮತ್ತು ನೀವು ಸಂತೋಷರಾಗಿರ್ತೀರಾ. Amen. Amen. What a good news it is. ನೋಡ್ರಿ, ಎಂತ ಶುಭ ಸಂದೇಶ. What a good Bible we have. ಎಂತ ಉತ್ತಮವಾಗಿರುವ ಬೈಬಲ್ ಇದೆ ನಮಗೆ. What a father we have. ಎಂತ ತಂದೆ ಇದ್ದಾರೆ ನಮಗೆ. He keeps us always happy. ಆತನು ನಮ್ಮನ್ನು ಯಾವಾಗಲೂ ಸಂತೋಷರಾಗಿ ಇಡ್ತಾನೆ. If the child is not happy, then there is a real problem with the father. ಯಾವಾಗ ಮಗು ಸಂತೋಷವಾಗಿ ಇರೋಲ್ವೋ ಆವಾಗ ತಂದೆಯಲ್ಲಿ ಏನೋ ಸಮಸ್ಯೆ ಇದೆ. If something is not going well with the child, then something real with father. ಮಕ್ಕಳೊಟ್ಟಿಗೆ ಏನಾದ್ರೂ Something bad with the father. ಮಕ್ಕಳೊಟ್ಟಿಗೆ ಏನಾದ್ರೂ ಸರಿಯಾಗಿ ನಡೀತಾ ಇಲ್ಲ ಅಂದ್ರೆ ತಂದೆಯಲ್ಲಿ ಏನೋ ತಪ್ಪಿದೆ. Your father is good. ನೋಡಿರಿ, ನಿಮ್ಮ ತಂದೆಯು ಒಳ್ಳೆಯನಾಗಿದ್ದಾನೆ. Have a mental picture. ಅದರ ಮಾನಸಿಕ ಚಿತ್ರ ಇಟ್ಕೊಳ್ರಿ. You will have money in your hand. ನಿಮ್ಮ ಕೈಯಲ್ಲಿ ಹಣ ಇರ್ತದೆ. All the needs will be met. ಎಲ್ಲ ಬೇಡಿಕೆಗಳು ಪೂರೈಸಲ್ಪಡ್ತವೆ. Happy you will be. ನೀವು ಸಂತೋಷರಾಗಿರ್ತೀರಾ. Everything will go well with you. ಮತ್ತು ಎಲ್ಲವೂ ಸರಿಯಾಗಿ ಒಳ್ಳೆದಾಗಿ ನಡೀತದೆ. If you can paint any picture, you can paint for this. ಮತ್ತು ಇದಕ್ಕಾಗಿ ನೀವೇನಾದ್ರೂ ಚಿತ್ರವನ್ನು ಮಾಡಬಹುದಂದ್ರೆ ಮಾಡ್ರಿ. Hallelujah. I have one friend. ನನ್ಗೊಬ್ಬ ಸ್ನೇಹಿತನಿದ್ದಾನೆ. In Chennai, my close friend. ಚೆನ್ನೈಯಲ್ಲಿ ನನಗೆ ಬಹಳ ಖಾಸ್ ದೋಸ್ತ. He was the first person to get married. ಆತನು ನಮ್ಮೆಲ್ಲರ ಮಧ್ಯದಲ್ಲಿ ಮೊದಲನೇದಾಗಿ ಮದುವೆ In ಮಾಡ್ಕೊಂಡ. our friend circle, he is the first person. ನಮ್ಮೆಲ್ಲರ ಸ್ನೇಹಿತರಲ್ಲಿ ಆತನು ಮೊದಲನೇ ವ್ಯಕ್ತಿ ಆಗಿದ್ದ ಮದುವೆ I ಮಾಡ್ಕೊಳ್ಳಕ್ಕೆ. was doing business that time. ಆ ಸಮಯದಲ್ಲಿ ನಾನು ವ್ಯಾಪಾರ ಮಾಡ್ತಾ ಇದ್ದೆ. Usually nights 10 o'clock, after we close the shop, we'll all meet and we will talk. ಮತ್ತು ಏನಾಗ್ತಾ ಇತ್ತು ಅಂದ್ರೆ ಸಹಜವಾಗಿ ರಾತ್ರಿ 10 ಗಂಟೆಗೆ ನಾನು ಎಲ್ಲ ದುಕಾನ್ ಬಂದ್ ಮಾಡಿದ್ಮೇಲೆ ನಾವೆಲ್ಲರೂ ಸೇರಿ ಮಾತಾಡ್ತಾ ಇದ್ವಿ. But this guy, the moment he got married, he stopped coming. ಆದ್ರೆ ಈ ನಮ್ಮ ಸ್ನೇಹಿತನು ಮದುವೆ ಆಗಿದ್ಮೇಲೆ ಆತ ನಮಗೆ ಭೇಟಿ ಆಗೋದು ನಿಲ್ಸ್ಬಿಟ್ಟ. We also thought he is newly married, why to disturb him? ನಾವು ಕೂಡ ಅನ್ಕೊಂಡ್ವಿ ಹೊಸದಾಗಿ ಮದುವೆ ಆಗಿದ್ದೆ, ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ಬೇಕು ಅಂತ. But after 2 months, he came back again.
joined us tonight 10 o'clock. ಆದ್ರೆ 2 ತಿಂಗಳಾದ್ಮೇಲೆ ಆತನು ಮತ್ತೆ ಬಂದು ನಮ್ಮೊಟ್ಟಿಗೆ ರಾತ್ರಿ 10 ಗಂಟೆಗೆ ಬಂದು We ಸೇರಿ used to ಮಾತಾಡ್ತಾ tell ಇದ್ದ. him, go home, your wife is waiting for you. ನಾವು ಆತನಿಗೆ ಹೇಳ್ತಾ ಇದ್ವಿ, ಮನೆಗೆ ಹೋಗೋ, ನಿನ್ನ ಹೆಂಡತಿ ಕಾಯ್ತಾ ಇರ್ತಾಳೆ. He says, I am coming because of her only. I don't want to go home soon. ಆತ ಹೇಳ್ತಾ ಇದ್ದ ಏನಂದ್ರೆ, ನಾನು ಇಲ್ಲಿಗೆ ಯಾಕೆ ಬರ್ತಾ ಇದ್ದೇನೆ ಅಂದ್ರೆ ಅವಳ ಕಾರಣನೇ, ನನಗೆ ಮನೆಗೆ ಹೋಗೋದಿಲ್ಲ. For many men, family is a headache. ಅನೇಕ ಪುರುಷರಿಗೆ ಕುಟುಂಬ ಒಂದು ತಲೆನೋವಿದ್ದ ಹಾಗೆ. Wife is a headache. ಹೆಂಡತಿ ಒಂದು ತಲೆನೋವಿದ್ದ For ಹಾಗೆ. many wives, husband is a headache. ಅನೇಕ ಸ್ತ್ರೀಯರಿಗೆ ಗಂಡನು ತಲೆನೋವಿದ್ದ ಹಾಗೆ. Otherwise, they call children is a real headache. ಅಥವಾ ಇಬ್ಬರು ಸೇರಿ ಮಕ್ಕಳನ್ನೇ ತಲೆನೋವು ಅಂತ You know ಕರೀತಾರೆ. why? ಯಾಕೆ ಗೊತ್ತಾ? That is the picture they had. That's why they are enjoying it. ಯಾಕಂದ್ರೆ ಅವರು ಅಂತ ಮಾನಸಿಕ ಚಿತ್ರ ಇಟ್ಕೊಂಡಿದ್ರು, ಅದನ್ನೇ ಅನುಭವಿಸ್ತಾ ಇದ್ದಾರೆ. It's not for you and me. ಕೇಳಿರಿ, ಇದು ನಿಮಗಾಗಿ ನಮಗಾಗಿ ಅಲ್ಲ. Shall we read verse 3? ನಾವು 3ನೇ ವಾಕ್ಯ ಓದ್ಕೊಳ್ಳೋಣ. Psalm 128 verse 3. Thy wife shall be as a fruitful vine by the sides of thine house, thy children like olive plants round about thy table. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷ ಲತೆಯಂತಿರುವಳು, ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. Hallelujah. Hallelujah. But that is not for you. ಆದ್ರೆ ಅದು ನಿಮಗಾಗಿ ಅಲ್ಲ. Your wife shall be a fruitful vine inside your house. ನಿಮ್ಮ ಹೆಂಡತಿಯು ನಿಮ್ಮ ಮನೆಯಲ್ಲಿ ದ್ರಾಕ್ಷಾಲತೆ ಆಗಿರುವಳು, ಫಲವುಳ್ಳ ದ್ರಾಕ್ಷಾಲತೆ. Your wife shall be a fruitful vine in the innermost part of your house. ವಾಕ್ಯ ಹೇಳ್ತಿದೆ, ನಿಮ್ಮ ಮನೆಯಲ್ಲಿ ಅಂತಃಪುರದಲ್ಲಿ ಅಂದ್ರೆ ಅಂತರಂಗದಲ್ಲಿಯೇ ಅವಳು ಫಲಭರಿತವಾಗಿರುವ ದ್ರಾಕ್ಷಾಲತೆ ಆಗಿರುವಳು. Meaning is, ಅದರ ಅರ್ಥ ಏನಂದ್ರೆ, the vine is a creeper. It's not a tree. It's not an independent tree. ನೋಡ್ರಿ, ಈ ದ್ರಾಕ್ಷಾಲತೆ ಎನ್ನುವುದು ಅದು ಒಂದು ಬಳ್ಳಿಯ ಹಾಗೆ ಇದೆ, ಅದು ಒಂದು ಮರ ಅಲ್ಲ. You and your wife will be always united. ಅದರ ಅರ್ಥ ಏನಂದ್ರೆ, ನೀವು ಮತ್ತು ನಿಮ್ಮ ಹೆಂಡತಿಯು ಯಾವಾಗಲೂ ಒಂದೇ ಜೊತೆಯಲ್ಲಿ ಇರ್ತೀರಾ. She is a blessing for you. ಅವಳು ನಿಮಗಾಗಿ You are ಆಶೀರ್ವಾದದಾಯಕಳಾಗಿದ್ದಾಳೆ a blessing. ಮತ್ತು ನೀವು ಆಶೀರ್ವಾದವಾಗಿದ್ದೀರಾ. Together you will be happy. ಮತ್ತು ನೀವಿಬ್ಬರು ಸೇರಿ ಸಂತೋಷರಾಗಿರ್ತೀರಾ. Everything will go well with you. ಎಲ್ಲವೂ ನಿಮ್ಮೊಟ್ಟಿಗೆ ಸರಿಯಾಗಿ You ನಡೀತದೆ. will never regret. You will never think wife is a headache. ನೀವ್ ಎಂದಿಗೂ ನನ್ನ ಹೆಂಡತಿ ಒಂದು ತಲೆನೋವು ಅಂತ ಪಶ್ಚಾಪಡುವುದಿಲ್ಲ. And your children like olive plants round about your table. ಮತ್ತು ನಿಮ್ಮ ಮಕ್ಕಳು ನಿಮ್ಮ ಊಟದ ಮೇಜಿನ ಸುತ್ತಲೂ ಒಂದು ಎಣ್ಣೆ ಮರದ ಸಸಿಗಳಂತಿರುವರು. They'll be healthy. ಅವರು ಆರೋಗ್ಯದಿಂದ ಇರ್ತಾರೆ. This mental picture should be in your mind. ಈ ವಾಕ್ಯದ ಪ್ರಕಾರ ಒಂದು ಮಾನಸಿಕವಾಗಿರುವ ಚಿತ್ರ ನಿಮ್ಮ ಮನಸ್ಸಿನಲ್ಲಿರ್ಬೇಕು. Me, my wife and children, all 4 of us together, we will be happy and everything will go well with us. ನಾನು, ನನ್ನ ಹೆಂಡತಿಯು, ನನ್ನ ಮಕ್ಕಳು, ನಾವೆಲ್ಲರೂ ಸಂತೋಷರಾಗಿರ್ತೇವೆ, ಜೊತೆಯಲ್ಲಿರ್ತೇವೆ ಮತ್ತು ಎಲ್ಲವೂ ಒಳ್ಳೆದಾಗಿ ನಡೀತದೆ. Hallelujah. Hallelujah. This should dominate your thought life. ಈ ಯೋಚನೆಯು ನಿಮ್ಮ ಯೋಚನೆ ಮಾಡುವಂತ ಜೀವನದ ಮೇಲೆ ದೊರೆತನ ಮಾಡಬೇಕು. You may get lot of jokes in WhatsApp, Facebook and all this about husband and wife jokes. ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಯಾವ್ದಾದ್ರು ಮೆಸೇಜ್ ಕಳಿಸುವಾಗ ನಿಮ್ಗೆ ಗಂಡ ಹೆಂಡತಿಯ ಬಗ್ಗೆ ಅನೇಕ ಜೋಕ್ಗಳು, ಹಾಸ್ಯವಾಗಿರೋ ಮಾತುಗಳು ಬರಬಹುದು. You should not focus on that. ಆದ್ರೆ ಅದರ ಮೇಲೆ ನಿಮ್ಮ ಗಮನ ಇರಬಾರ್ದು. Your focus should be on the promises of God. ನಿಮ್ಮ ಗಮನವು ದೇವರ ವಾಗ್ದಾನಗಳ ಮೇಲೆ ಇರಬೇಕು. Hallelujah. Hallelujah. You know, the family is the first God ordained institute. ನಿಮಗೆ ಗೊತ್ತಾ, ಕುಟುಂಬವು ದೇವರು ಸ್ಥಾಪಿಸಿರುವಂತ ಮೊದಲನೇ ಸಂಸ್ಥೆ ಆಗಿದೆ. Before church was there, family was there. ಸಭೆ ಇರುವುದಕ್ಕಿಂತ ಮೊದಲು ಕುಟುಂಬ ಇತ್ತು. God loves the families. ದೇವರು ಕುಟುಂಬಗಳನ್ನು ಪ್ರೀತಿಸ್ತಾನೆ. God wants us to be, together as a family. ದೇವರು ಬಯಸ್ತಾರೆ ನಾವೆಲ್ಲರೂ ಕುಟುಂಬವಾಗಿ ಜೊತೆಯಲ್ಲಿರ್ಬೇಕು. And God wants us to have a happy family life. ಮತ್ತು ದೇವರು ಬಯಸ್ತಾನೆ ಅಂದ್ರೆ ನಮ್ಮ ಕುಟುಂಬದ ಜೀವನವು ಬಹಳ ಸುಂದರವಾಗಿ, ಸಂತೋಷವಾಗಿ ಇರಬೇಕು. Today many men, they don't have peace because their family life is not happy. ಇವತ್ತು ಅನೇಕ ಗಂಡಂದಿರಿಗೆ ಅವರಿಗೆ ಸಂತೋಷನೇ ಇಲ್ಲ, ಸಮಾಧಾನನೇ ಇಲ್ಲ. ಯಾಕಂದ್ರೆ ಅವರ ಕುಟುಂಬದ ಜೀವನವು ಅದು ಸಂತೋಷವಾಗಿ ಇಲ್ಲ. They are not happy with the children. ಅವರ ಮಕ್ಕಳೊಟ್ಟಿಗೆ ಅವರು ಸಂತೋಷರಾಗಿಲ್ಲ. They are not happy with the wife. They are not happy with the husband. ಅವರ ಹೆಂಡತಿಯೊಟ್ಟಿಗೆ, ಅವರ ಮಕ್ಕಳೊಟ್ಟಿಗೆ ಅವರು ಸಂತೋಷರಾಗಿಲ್ಲ. Why? ಯಾಕೆ? Because they don't have a mental picture.
ಯಾಕೆಂದರೆ ಅವರಿಗೆ ಒಂದು ಮಾನಸಿಕವಾಗಿರುವ ಚಿತ್ರ ಇಲ್ಲ. In your imagination, if this word of God captures your mind, you focus on these thoughts, I will tell you, your family will be a blessed family. ನಿಮ್ಮ ಕಲ್ಪನೆಯಲ್ಲಿ ಈ ದೇವರ ವಾಕ್ಯವು ಅದು ಸಂಪೂರ್ಣವಾದ ಗಮನವನ್ನು ಸೆಳೆದಾಗ, ಅದೇ ಮುಖ್ಯ ಸ್ಥಾನದಲ್ಲಿ ಇದ್ದಾಗ ನಿಮ್ಮ ಕುಟುಂಬವು ಪರಲೋಕದ ಹಾಗೆ ಇರ್ತದೆ. Last Sunday, I completed 24 years of married life. ಮತ್ತು ಕಳೆದ ರವಿವಾರ ನಾನು ನನ್ನ ಮದುವೆಯ ಜೀವನದಲ್ಲಿ 24 ವರ್ಷವನ್ನು ಪೂರ್ತಿ ಮಾಡಿದೆ. I can tell with all my heart, and everybody knows, my church knows it, my children knows it, I am a blessed man. My family is a blessed family. ನಾನು ಹೃದಯಪೂರ್ವಕವಾಗಿ ಹೇಳ್ಬೋದು, ಪೂರ್ಣ ಭರವಸೆಯಿಂದ ಹೇಳ್ಬೋದು, ನನ್ನ ಕುಟುಂಬದಲ್ಲಿ ಎಲ್ಲರಿಗೆ ಗೊತ್ತು, ನನ್ನ ಸಭೆಯಲ್ಲಿ ಎಲ್ಲರಿಗೆ ಗೊತ್ತು ಏನಂದ್ರೆ ನಾನು ಆಶೀರ್ವಾದ ಹೊಂದಿದಂತ ವ್ಯಕ್ತಿ ಆಗಿದ್ದೇನೆ. ನನ್ನ ಕುಟುಂಬವು ಆಶೀರ್ವಾದ ಹೊಂದಿದಂತ ಕುಟುಂಬವಾಗಿದೆ. Why? ಯಾಕೆ? I have decided to replace the mental picture what the society has given with the word of God. ಯಾಕೆಂದ್ರೆ ಸಮಾಜವು ಹಾಕಿರುವಂತ ಆ ಮಾನಸಿಕ ಚಿತ್ರವನ್ನು ತೆಗೆದು ಹಾಕಿ ವಾಕ್ಯದ ಪ್ರಕಾರ ಇರುವಂತ ಮಾನಸಿಕ ಚಿತ್ರವನ್ನು ಹಾಕಿದ್ದೇನೆ. People used to tell me, ಜನರು ಹೇಳ್ತಾ ಇದ್ರು, you have come for full time, your wife has come for full time ministry, how you will give education for your children? ಜನರು ಕೇಳ್ತಾ ಇದ್ರು ಏನಂದ್ರೆ, ನೀನು ಪೂರ್ಣ ಸಮಯ ಸೇವೆಗೆ ಬಂದಿದ್ಯಾ, ನಿನ್ನ ಹೆಂಡತಿಯು ಪೂರ್ಣ ಸಮಯ ಸೇವೆಗೆ ಬಂದಿದ್ದಾಳೆ, ಮತ್ತು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಗೆ ಕೊಡ್ತೀರಾ? What about your children's future? ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಏನು? Hallelujah. Hallelujah. My children's future doesn't depend on my job. ನನ್ನ ಮಕ್ಕಳ ಭವಿಷ್ಯವು ನಾನು ಮಾಡುವಂತ ಕೆಲಸದ ಮೇಲೆ My ನಿರ್ಭರವಾಗಿಲ್ಲ. children's future depends on the word of God. ನನ್ನ ಮಕ್ಕಳ ಭವಿಷ್ಯವು ದೇವರ ವಾಕ್ಯದ ಮೇಲೆ ಆಧಾರವಾಗಿದೆ. I tell you, your children's future depends on the word of God. What mental picture you have in your mind? ನೋಡಿರಿ, ನಿಮ್ಮ ಮಕ್ಕಳ ಜೀವನ ಕೂಡ ದೇವರ ವಾಕ್ಯದ ಮೇಲೆ ಆಧಾರವಾಗಿರ್ತದೆ. ಯಾಕಂದ್ರೆ ಎಂತ ಮಾನಸಿಕ ಚಿತ್ರ ನಿಮ್ಮ ಮನಸ್ಸಿನಲ್ಲಿ ನೀವು ಇಟ್ಕೊಳ್ತೀರಿ. What scripture is there in your mind regarding your children? ನಿಮ್ಮ ಮಕ್ಕಳ ಬಗ್ಗೆ ಎಂತ ವಾಕ್ಯ ನಿಮ್ಮ ಮನಸ್ಸಲ್ಲಿದೆ? If you have a hopelessness, unemployment, some mediocre life, only that you will achieve it. ನಿಮ್ಗೆ ಒಂದು ನಿರೀಕ್ಷೆ ಇಲ್ಲದಂತದ್ದು ಅಥವಾ ಯಾವುದೋ ಸಾಧಾರಣವಾಗಿರುವಂತ ಜೀವನ ಇರುವಂತದ್ದು ಅಂತದ್ದು ನಿಮ್ಮ ಮನಸ್ಸಿನಲ್ಲಿದ್ರೆ ಅದನ್ನೇ ನೀವು ಪಡ್ಕೊಳ್ತೀರಾ. Church, I am teaching you how you can design your family to be a heaven in this earth. ಸಭೆಯೇ ಕೇಳಿರಿ, ನಿಮ್ಮ ಕುಟುಂಬಗಳನ್ನು ಪರಲೋಕದ ಹಾಗೆ ಈ ಭೂಮಿಯಲ್ಲಿ ಇರುವಂತೆ ನೀವು ಹೇಗೆ ನಿರ್ಮಿಸಬೇಕು, ಹೇಗೆ ರೂಪಾಂತರಗೊಳಿಸಬೇಕು ಅಂತ ಕಲಿಸ್ತಾ ಇದ್ದೇನೆ. King of Kings is Jesus. His will should be done in your life and your children's life. ರಾಜಾದಿ ರಾಜನಾಗಿರುವಂತ ಏಸು, ಆತನ ಚಿತ್ತವು ನಿಮ್ಮ ಜೀವನದಲ್ಲಿಯೂ ನಿಮ್ಮ ಮಕ್ಕಳ ಜೀವನದಲ್ಲಿಯೂ ನೆರವೇರಬೇಕು. He has a big plan for your children. ನಿಮ್ಗೆ ಗೊತ್ತಾ, ಆತನು ನಿಮ್ಮ ಮಕ್ಕಳಿಗಾಗಿ ಒಂದು ದೊಡ್ಡ ಯೋಜನೆ ಇಟ್ಟಿದ್ದಾನೆ. Turn your Bible to book of Isaiah. ನಿಮ್ಮ ಬೈಬಲ್ಗಳನ್ನು ನೀವು ಯೆಶಾಯನ ಪುಸ್ತಕಕ್ಕೆ ತಿರುಗಿಸಿ. 8th chapter. ಯೆಶಾಯ 8ನೇ ಅಧ್ಯಾಯ verse 18. 18ನೇ ವಾಕ್ಯ. Book of Isaiah 8th chapter verse 18. ಯೆಶಾಯ 8 18th verse. 18. Behold, I and the children whom the Lord hath given me are for signs and for wonders in Israel from the Lord of hosts, which dwelleth in Mount Zion. ಆಹಾ, ನಾನು ನನಗೆ ಯೆಹೋವನು ದಯಪಾಲಿಸಿರುವ ಮಕ್ಕಳು ಚಿಯೋನ್ ಪರ್ವತದಲ್ಲಿ ವಾಸವಾಗಿರುವ ಸೇನಾಧೀಶ್ವರನಾದ ಯೆಹೋವನಿಂದುಂಟಾದ ಗುರುತುಗಳಾಗಿಯೂ ಅದ್ಭುತಗಳಾಗಿಯೂ ಇಸ್ರಾಯೇಲರ ಮಧ್ಯದಲ್ಲಿದ್ದೇವೆ. I and my children are signs and wonders. ಇಗೋ ನೋಡಿರಿ, ನಾನು ಮತ್ತು ನನ್ನ ಮಕ್ಕಳು ಅದ್ಭುತಗಳಾಗಿಯೂ ಸೂಚಕ ಕಾರ್ಯ ಗುರುತುಗಳಾಗಿಯೂ ಇದ್ದೇವೆ. Hallelujah. It's written in Israel. ಇಲ್ಲಿ ವಾಕ್ಯ ಹೇಳ್ತಿದೆ ಇಸ್ರಾಯೇಲರ ಮಧ್ಯದಲ್ಲಿ. But we live in India. ಆದ್ರೆ ನಾವು ಭಾರತ ದೇಶದಲ್ಲಿ ಜೀವಿಸ್ತೇವೆ. So I says, look, I and my children are signs and wonders in India. ಅದಕ್ಕಾಗಿ ನಾನು ಹೀಗೆ ಹೇಳ್ತೇನೆ ಅಂದ್ರೆ, ನೋಡಿರಿ, ಇಗೋ ನಾನು ಮತ್ತು ನನ್ನ ಮಕ್ಕಳು ಭಾರತ ದೇಶದಲ್ಲಿ ಗುರುತುಗಳಾಗಿಯೂ ಮತ್ತು ಅದ್ಭುತವಾಗಿಯೂ ಇರ್ತೇವೆ. Say in English, look, I and my children whom the Lord has given are signs and wonders in India. Amen. ನನ್ನಿಂದ ಹೇಳ್ತೆ ಕನ್ನಡದಲ್ಲಿ, ನೋಡಿರಿ, ದೇವರು ನನಗೆ ಕೊಟ್ಟಿರುವಂತ ಮಕ್ಕಳು ಮತ್ತು ನಾನು ಭಾರತ ದೇಶದಲ್ಲಿ ಗುರುತುಗಳಾಗಿಯೂ ಅದ್ಭುತಗಳಾಗಿಯೂ
ಇದ್ದೇವೆ. Hallelujah. Hallelujah. Some parents think only children should be, well, not about me. I will be just live a mediocre life. ಕೆಲವು ತಂದೆ ತಾಯಿಂದ ಯೋಚನೆ ಮಾಡ್ತಾರೆ ಅಂದ್ರೆ ಮಕ್ಕಳು ಒಳ್ಳೆ ಜೀವನ ಜೀವಿಸಬೇಕು, ನಾನು ಹೇಗಿದ್ದೇನೋ ಹಾಗೇನೆ ಇರ್ತೇನೆ. God wants you and your children to be a signs and wonders. ಇಲ್ಲ ಇಲ್ಲ, ದೇವರು ಬಯಸ್ತಾರೆ ನೀವು ಮತ್ತು ನಿಮ್ಮ ಮಕ್ಕಳು ಎಲ್ಲರೂ ಸೇರಿ ಗುರುತುಗಳಾಗಿಯೂ ಅದ್ಭುತವಾಗಿಯೂ ಇರಬೇಕು ಅಂತ. No, my salary is so less. ನೀವ್ ಹೇಳ್ಬೋದು, ಇಲ್ಲ ನನ್ನ ಸಂಬಳ ಇಷ್ಟು ಕಡಿಮೆ My ಆಗಿದೆ, job is a small job. ನಾನ್ ಮಾಡುವಂತ ಕೆಲಸ ಚಿಕ್ಕ ಕೆಲಸ. Doesn't matter. ಅದು ಯಾವುದೇ ಸಮಸ್ಯೆ The ಅಲ್ಲ. one who promised is not a liar. He is faithful to fulfill his promise. ವಾಗ್ದಾನ ಮಾಡಿದಾತನು ಸುಳ್ಳುಗಾರನಲ್ಲ, ವಾಗ್ದಾನ ಮಾಡಿದಾತನು ಪೂರೈಸುವುದಕ್ಕೆ ಆತ If ನಂಬಿಗಸ್ತನಾಗಿದ್ದಾನೆ. your mind is clear, ನಿಮ್ಮ ಮನಸ್ಸು ಸ್ಪಷ್ಟವಾಗಿದೆ, you and the children whom the Lord has given will be a sign and wonder in India. Tomorrow the whole nation will come to know you and your children. ನೀವು ಮತ್ತು ನಿಮ್ಮ ಮಕ್ಕಳು, ದೇವರು ಕೊಟ್ಟಿರುವಂತ ಮಕ್ಕಳು ಭಾರತ ದೇಶದಲ್ಲಿ ಗುರುತುಗಳಾಗಿಯೂ ಸೂಚಕ ಕಾರ್ಯಗಳಾಗಿಯೂ ಇರ್ತಾರೆ. So I don't expect my children to live an ordinary life. ಆದ ಕಾರಣ ನನ್ನ ಮಕ್ಕಳು ಒಂದು ಸಾಧಾರಣವಾಗಿರುವಂತ ಜೀವನ ಜೀವಿಸುವಂತ They will be a ಅಪೇಕ್ಷಿಸುವುದಿಲ್ಲ. sign and wonder in this nation. ಅವರು ಈ ದೇಶದಲ್ಲಿ ಗುರುತುವಾಗಿಯೂ ಅದ್ಭುತವಾಗಿಯೂ ಇರ್ತಾರೆ. This scripture I claim for two types of people. ಈ ವಾಕ್ಯವನ್ನು ನಾನು ಎರಡು ತರದ ಜನರಿಗಾಗಿ The ಘೋಷಿಸುತ್ತೇನೆ. children whom the Lord has given. ಮೊದಲನೇದಾಗಿ ದೇವರು ನನಗೆ ಕೊಟ್ಟಿರುವಂತ ಮಕ್ಕಳು, Means my son, my daughter, ಅದ್ರ ಅರ್ಥ ಏನಂದ್ರೆ ನನ್ನ ಮಗ ಮತ್ತು ಮಗಳು, and all the spiritual children, my church. ಮತ್ತು ಎರಡನೇದಾಗಿ ನನ್ನ ಎಲ್ಲ ಆತ್ಮಿಕ ಮಕ್ಕಳು ಅಂದ್ರೆ ನನ್ನ ಸಭೆಯ ಜನರಿಗಾಗಿ. Together will be a signs and wonders in India. ನಾವ್ ಎಲ್ಲರೂ ಸೇರಿಕೊಂಡು ಸಭೆಯಾಗಿ ಭಾರತ ದೇಶದಲ್ಲಿ ಗುರುತುಗಳಾಗಿಯೂ ಅದ್ಭುತಗಳಾಗಿಯೂ ಇರ್ತೇವೆ. Don't waste your time. ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. Be serious with the word of God. Start taking word of God and start thinking about it. Imagine, dream about it. ವಾಕ್ಯಗಳನ್ನು ತಗೊಳ್ರಿ, ಸತ್ಯವೇದದಿಂದ ವಾಕ್ಯವನ್ನು ತಗೊಂಡು ಅದರ ಬಗ್ಗೆ ಯೋಚನೆ ಮಾಡ್ತಾ ಇರಿ, ಪದೇ ಪದೇ ಯೋಚನೆ ಮಾಡ್ರಿ, ಕನಸು ಕಾಣ್ರಿ. Let me tell one more scripture and I'll close it. ಇನ್ನೊಂದು ವಾಕ್ಯ ಹೇಳಿ ಮುಗಿಸ್ತೇನೆ, ಕೇಳಿ. In the Bible, there is one chapter called Deuteronomy, 28th chapter. ಬೈಬಲ್ ಅಲ್ಲಿ ಒಂದು ಅಧ್ಯಾಯ ಇದೆ, ಅದು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ. If you obey, blessings of God is there. If you don't obey, curses of God is there. ಅಲ್ಲಿ ಎರಡು ತರದ ವಿಷಯಗಳಿವೆ. ಏನಂದ್ರೆ ವಿಧೇಯರಾದ್ರೆ ದೇವರ ಆಶೀರ್ವಾದಗಳಿವೆ, ಅವಿಧೇಯರಾದ್ರೆ ಶಾಪಗಳಿವೆ. First 14 verses talks about blessings. ಆ ಅಧ್ಯಾಯದಲ್ಲಿ ಮೊದಲನೇ 14 ವಾಕ್ಯಗಳು ಆಶೀರ್ವಾದಗಳ ಬಗ್ಗೆ ಮಾತಾಡ್ತವೆ. If you obey the commandment, then one promise is you will be at the top, not at the bottom. You will be head, not a tail. ಆಜ್ಞೆಗಳ ನೀವು ನಂಬಿದ್ರೆ, ಆಜ್ಞೆಗಳಿಗೆ ವಿಧೇಯರಾದ್ರೆ ನೀವು ಮೇಲೆ ಇರ್ತೀರಾ, ಕೆಳಗೆ ಇರುವುದಿಲ್ಲ, ನೀವು ತಲೆಯಾಗಿರ್ತೀರಾ, ಬಾಲ ಆಗಿರುವುದಿಲ್ಲ. Deuteronomy 28:13 says it. Now listen to me. Don't turn your Bible. ಈ ವಾಕ್ಯವು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನೀವು ನಿಮ್ಮ ಬೈಬಲ್ ಅನ್ನು ತಿರುಗಿಸಬೇಡ್ರಿ. There is one more scripture says, ಇನ್ನೊಂದು ವಾಕ್ಯ ಇದೆ, if you don't obey, you will be a tail. You will be always below. ಇನ್ನೊಂದು ವಾಕ್ಯ ಇದೆ, ಅದೇನ್ ಹೇಳ್ತಿದೆ ಅಂದ್ರೆ ಅವಿಧೇಯರಾದ್ರೆ ನೀವು ಬಾಲ ಆಗಿರ್ತೀರಾ, ಅಂದ್ರೆ ಯಾವಾಗ್ಲೂ ಕೀಳರಾಗಿರ್ತೀರಾ. Always you will be a failure. ಯಾವಾಗ್ಲೂ ಸೋತಿರ್ತ ವ್ಯಕ್ತಿ. Failure everywhere. ಎಲ್ಲಾ ಕಡೆ ಹೋದ್ರು ಸೋತಿಂತವ್ರು. School failure. ಸ್ಕೂಲಲ್ಲಿ college failure. ಮತ್ತು ಕಾಲೇಜಲ್ಲಿ ಸೋಲುವವರು. Job failure, business failure. Always failure, failure, failure. ಕೆಲಸದಲ್ಲಿಯೂ ವ್ಯಾಪಾರದಲ್ಲಿಯೂ ಎಲ್ಲ ಕಡೆ ಸೋತು ಹೋಗಿದ ವ್ಯಕ್ತಿ. That is curse. ಅದು ಒಂದು ಶಾಪ. But the good news is, ಆದ್ರೆ ನಿಮಗಾಗಿರುವಂತ ಶುಭ ಸಂದೇಶ ಏನು? according to Galatians 3:13-14, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13-14ನೇ ವಾಕ್ಯದ ಪ್ರಕಾರ, Christ has redeemed us from the curse of the law. ಕ್ರಿಸ್ತನು ನಮ್ಮನ್ನು ಧರ್ಮಶಾಸ್ತ್ರದ ಶಾಪಗಳಿಂದ ಬಿಡುಗಡೆ ಮಾಡಿದ್ದಾನೆ. Amen. Say in English, my Christ has redeemed me from the curse of the law. ನಂದೆ ಹೇಳ್ರಿ, ನನ್ನ ಕ್ರಿಸ್ತನು ನನ್ನನ್ನು ಧರ್ಮಶಾಸ್ತ್ರದ ಶಾಪಗಳಿಂದ ಬಿಡಿಸಿದ್ದಾನೆ. Do you know how? ಹೇಗೆ ಗೊತ್ತಾ? He was hanging on the cross. He became a curse and he redeemed us from the curse of the law. ಆತನು ಶಿಲುಬೆ ಮೇಲೆ ನಮಗಾಗಿ ನೇತಾಡ್ತಾ ಇದ್ದ, ನನಗಾಗಿ ಆತನು ಎಲ್ಲಾ ಶಾಪಗಳನ್ನು ಹೊತ್ತುಕೊಂಡ, ಶಾಪವಾದನು ನಮಗಾಗಿ. Now it is not your obedience. ಇವಾಗ ನಿಮ್ಮ ವಿಧೇಯತೆ ಅಲ್ಲ. Because of his obedience, none of the curse of the laws will come in your life. ಆತನ ವಿಧೇಯತೆಯ ಕಾರಣದಿಂದ ಯಾವ ಶಾಪಗಳು ಕೂಡ ನಿಮ್ಮ ಜೀವನದಲ್ಲಿ ಬರುವುದೇ ಇಲ್ಲ. Since Christ has redeemed you from the curse of the law, always
You will be at the top, not at the bottom. ಏಸು ಕ್ರಿಸ್ತನು ನಿಮ್ಮನ್ನು ಧರ್ಮಶಾಸ್ತ್ರದ ಶಾಪಗಳಿಂದ ಬಿಡಿಸಿರುವ ಕಾರಣ ನೀವು ಯಾವಾಗಲೂ ಮೇಲೆ ಇರ್ತೀರಾ, ಕೆಳಗಡೆ ಇರುವುದಿಲ್ಲ. Hallelujah. Hallelujah. This should be a mental picture. ನೋಡ್ರಿ, ಇದು ನಿಮ್ಮ ಮಾನಸಿಕವಾಗಿರೋ ಚಿತ್ರ ಆಗಿರ್ಬೇಕು. What about your children? ನಿಮ್ಮ ಮಕ್ಕಳ ಬಗ್ಗೆ ಏನು? Always they will be at the top, not at the bottom. ನಿಮ್ಮ ಮಕ್ಕಳು ಕೂಡ ಯಾವಾಗಲೂ ಮೇಲೆ ಇರ್ತಾರೆ, ಕೆಳಗಡೆ ಇರುವುದಿಲ್ಲ. Always they will be rank holders. ಯಾವಾಗಲೂ ರ್ಯಾಂಕ್ ಅನ್ನು ತರುವಂತ ಜನರಾಗಿರ್ತಾರೆ. Some parents they say, my son will never study, brother. Anybody will say, my son will not study. ಕೆಲವು ಎಂತ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಎಲ್ರು ಓದ್ಬೋದು ಸಹೋದರರೇ, ಆದ್ರೆ ನನ್ ಮಕ್ಕಳು ಓದಲ್ಲ. No, you should not talk like that. ಹಾಗೆಲ್ಲ ಮಾತಾಡ್ಬಾರ್ದು. You should talk what God has done for your son. ದೇವ್ರು ನಿಮ್ಮ ಮಗನಿಗಾಗಿ ಏನ್ ಕೆಲಸ ಮಾಡಿದ್ದಾನೋ ಅದರ ಬಗ್ಗೆ Your ಮಾತಾಡ್ಬೇಕು. son is going to be a signs and wonders in this nation. ನಿಮ್ಮ ಮಗ ಈ ದೇಶದಲ್ಲಿ ಒಂದು ಗುರುತಾಗಿಯೂ ಅದ್ಭುತವಾಗಿಯೂ ಇರ್ತಾನೆ. Always he will be at the top, ಯಾವಾಗಲೂ ಮೇಲೆ ಇರ್ತಾನೆ, not at the bottom. ಕೆಳಗಡೆ ಇರುವುದಿಲ್ಲ. You know how top he will be. ನಿಮಗೆ ಗೊತ್ತಾ ಎಷ್ಟು ಉನ್ನತವಾಗಿರ್ತಾನೆ? One more scripture I'll tell and close it. ಇನ್ನೊಂದು ವಾಕ್ಯ ನೋಡಿ ಮುಕ್ತಾಯ ಮಾಡೋಣ. Same Deuteronomy 26th chapter, ಅದೇ ಧರ್ಮೋಪದೇಶ ಕಾಂಡ 26ನೇ ಅಧ್ಯಾಯ verse 19. 19ನೇ ವಾಕ್ಯ ನೋಡ್ಕೊಳ್ಳೋಣ. And to make you high above all the nations which he has made in praise and in name and in honor, and that thou mayest be an holy people unto the Lord thy God, as he has spoken. ನಾನು ನಿರ್ಮಿಸಿದ ಬೇರೆ ಎಲ್ಲಾ ಜನಾಂಗಗಳಿಗಿಂತಲೂ ಇವರಿಗೆ ಹೆಚ್ಚಾದ ಕೀರ್ತಿ ಘನ ಮಾನಗಳನ್ನು ಉಂಟು ಮಾಡುವೆನೆಂದು ಇವರು ನನ್ನ ಮಾತಿನ ಮೇರೆಗೆ ತಮ್ಮ ದೇವರಾದ ಯೆಹೋವನಿಗೋಸ್ಕರ ಮೀಸಲಾದ ಜನರಾಗುವರೆಂದು ಒಡಂಬಟ್ಟಿದ್ದೇನೆ. Hallelujah. This should be a mental picture. ಇದು ನಿಮ್ಮ ಮಾನಸಿಕವಾಗಿರುವ ಚಿತ್ರ ಆಗಿರ್ಬೇಕು. When you look at your children, ನಿಮ್ಮ ಮಕ್ಕಳನ್ನು ನೋಡಿದಾಗ don't look them as some ordinary human beings. ಏನೋ ಸಾಧಾರಣವಾದ ವ್ಯಕ್ತಿ ಅಂತ ನೋಡ್ಬೇಡ್ರಿ. You should think your God is going to set them high above all the nations in name, in praise and in honor. ನೀವು ಇದನ್ನೇ ಯೋಚನೆ ಮಾಡ್ಬೇಕು, ಏನಂದ್ರೆ ನಿಮ್ಮ ದೇವರು ನಿಮ್ಮ ಮಕ್ಕಳನ್ನು ಎಲ್ಲಾ ದೇಶಗಳಿಗಿಂತಲೂ ಉನ್ನತವಾಗಿ ಇಡ್ತಾನೆ, ಕೀರ್ತಿಯಲ್ಲಿಯೂ ಘನದಲ್ಲಿಯೂ ಮಾನದಲ್ಲಿಯೂ. Say in English, my Father will set me and my children high above all the nations of the earth in name, in praise and in honor. ನನ್ನಿಂದ ಹೇಳ್ರಿ, ನನ್ನ ದೇವರು ನನ್ನನ್ನು ನನ್ನ ಮಕ್ಕಳನ್ನು ಎಲ್ಲಾ ದೇಶಗಳಿಗಿಂತಲೂ ಉನ್ನತವಾಗಿ ಇಡ್ತಾನೆ, ಕೀರ್ತಿಯಲ್ಲಿ ಘನದಲ್ಲಿ ಮಾನದಲ್ಲಿ. Every nation will know your son's name, your daughter's name. ಪ್ರತಿಯೊಂದು ದೇಶಕ್ಕೂ ನಿಮ್ಮ ನಿಮ್ಮ ಮಗಳ ಹೆಸರು ಗೊತ್ತಾಗ್ತದೆ. Your son will be a blessing for all nations. Your daughter will be a blessing for all nations. ನಿಮ್ಮ ನಿಮ್ಮ ಮಗಳು ಎಲ್ಲಾ ದೇಶಗಳಿಗೆ ಆಶೀರ್ವಾದವಾಗಿರ್ತಾರೆ. Such a big plan God has. ದೇವರು ಇಂಥ ದೊಡ್ಡ ಯೋಜನೆ ಇಟ್ಕೊಂಡಿದ್ದಾನೆ. Such a wonderful promise he has. ಇಂಥ ಅದ್ಭುತವಾಗಿರೋ ವಾಗ್ದಾನ ಇಟ್ಟಿದ್ದಾನೆ. All he wants you to do is change your thinking. ಆದ್ರೆ ಆತನು ಬಯಸುವಂತದ್ದು ಒಂದೇನಂದ್ರೆ, ನೀವು ನಿಮ್ಮ ಮನಸ್ಸನ್ನು, ನಿಮ್ಮ ಯೋಚನೆಗಳನ್ನು ಬದಲಾಯಿಸಬೇಕು. Let this promise of God be conceived in your mind. ಈ ದೇವರ ವಾಗ್ದಾನವು ನಿಮ್ಮ ಮನಸ್ಸಿನಲ್ಲಿ ಗರ್ಭ ಧರಿಸಲಿ. And let your tongue talk in line with this promise of God. ಮತ್ತು ನಿಮ್ಮ ನಾಲಿಗೆಯು ಈ ವಾಕ್ಯದ ಪ್ರಕಾರ ಮಾತನಾಡಲಿ. Don't look at a child and say, very tough time. Life is going to be very difficult. I don't know what will happen. Whether you will get a job or not. I don't know what will happen, whether you will get a college admission or like that. Don't talk. ನಿಮ್ಮ ಮಕ್ಕಳ ಕಡೆ ನೋಡ್ಬಿಟ್ಟು ಅಯ್ಯೋ ಬಹಳ ಸಮಸ್ಯೆ ಆಗ್ತಿದೆ, ಬಹಳ ಕಷ್ಟ ಆಗ್ತಿದೆ, ನಿಮ್ ಮುಂದೆ ಕೆಲಸ ಸಿಗ್ತದೋ ಇಲ್ವೋ, ನಿಮ್ಗೆ ವಿದ್ಯಾಭ್ಯಾಸ ಮಾಡಕ್ ಆಗ್ತದೋ ಇಲ್ವೋ, ಎಂತ ಜೀವನ ಸಿಗ್ತದೋ ಅಂತ ಅದೆಲ್ಲ ಬಗ್ಗೆ ಮಾತಾಡ್ಬೇಡಿ. I don't know whether I can give you education or not. ನಿನಗೆ ವಿದ್ಯಾಭ್ಯಾಸ ಕೊಡಕ್ ಆಗ್ತದೋ ಇಲ್ವೋ ಅಂತ ಮಾತಾಡ್ಬೇಡಿ. That everybody will talk. ಇಂತಹ ಮಾತುಗಳನ್ನ ಎಲ್ಲರೂ ಮಾತಾಡ್ತಾರೆ. You need a kingdom mentality. ಆದ್ರೆ ನಿಮಗೆ ದೇವರ ರಾಜ್ಯದ ಮನಸ್ಸು ಇರ್ಬೇಕು. Hallelujah. Because purpose of Jesus is to make you rich and make you satisfied. You will be satisfied. ಯಾಕಂದ್ರೆ ಯೇಸು ಕ್ರಿಸ್ತನ ಉದ್ದೇಶ ಏನು? ನಿಮ್ಮನ್ನು ಶ್ರೀಮಂತರಾಗಿ ಮಾಡುವುದಕ್ಕೆ, ನಿಮ್ಮನ್ನು ತೃಪ್ತರಾಗಿ ಮಾಡುವುದಕ್ಕೆ. All your dreams, your children's dream, you will have the ability to satisfy. ಅರ್ಥ ಏನಂದ್ರೆ,
ನಿಮ್ಮ ಕನಸುಗಳನ್ನು, ನಿಮ್ಮ ಮಕ್ಕಳ ಕನಸುಗಳನ್ನು ಪೂರ್ತಿ ಮಾಡುವಂತೆ ನಿಮಗೆ ಸಾಮರ್ಥ್ಯ ಇರ್ತದೆ. It begins with your mind. ಅದೆಲ್ಲವೂ ನಿಮ್ಮ ಮನಸ್ಸಿನಿಂದಲೇ ಶುರು ಆಗ್ತದೆ. Next week I'm going to talk how it can work negatively. Our mind can work negatively also and bring destruction. ಮತ್ತು ಮುಂದಿನ ವಾರ ನಮ್ಮ ಮನಸ್ಸು ಒಂದು ನಕಾರಾತ್ಮಕವಾದ ರೀತಿಯಲ್ಲಿ, ತಪ್ಪಾದ ರೀತಿಯಲ್ಲಿ ಕಾರ್ಯ ಮಾಡಿ ಹೇಗೆ ನಾಶನ ತರಬಹುದು ಅಂತ ಕಲಿಸ್ತೇನೆ. Good, positive, negative, everything happens in our mind. ನಮ್ಮ ಮನಸ್ಸಿನಲ್ಲಿ ಒಳ್ಳೆಯದು ಆಗ್ತದೆ, ತಪ್ಪಾಗಿರುವಂತದ್ದು ಕೂಡ ಆಗ್ತದೆ. Let us learn to focus on word of God. ನಾವು ನಮ್ಮ ಗಮನವನ್ನು ದೇವರ ವಾಕ್ಯದ ಮೇಲೆ ಇಟ್ಕೊಳ್ಳುವಂತೆ ಕಲಿಯೋಣ. Shall we close our eyes? ನಮ್ಮ ಕಣ್ಗಳನ್ನು ಮುಚ್ಕೊಳ್ಳೋಣ. Every eyes be closed. ಪ್ರತಿಯೊಂದು ಕಣ್ಣು ಮುಚ್ಚಲ್ಪಡಲಿ. This is our Tuesday service. ಇದು ನಮ್ಮ ಮಂಗಳವಾರ ದಿನದ ಆರಾಧನೆ ಆಗಿದೆ. You can take your offering in your hand. You can take tithes in hand. I like to pray for you. ನಿಮ್ಮ ಕೈಯಲ್ಲಿ ನಿಮ್ಮ ಕಾಣಿಕೆಯನ್ನು, ನಿಮ್ಮ ದಶಾಂಶವನ್ನು ಕೈಯಲ್ಲಿ ತೆಗೆದುಕೊಳ್ಳ್ರಿ. ನಿಮಗಾಗಿ ಪ್ರಾರ್ಥಿಸ್ತೇವೆ. Abba, Father, in Jesus' name we thank you for all these people. ಅಪ್ಪ ತಂದೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಎಲ್ಲಾ ನಿನ್ನ ಜನರಿಗಾಗಿ ವಂದನೆ. I pray every brother, sister, children, their mind, their thoughts will be fixed on you. ನಾನು ಪ್ರಾರ್ಥಿಸ್ತೇನೆ ಪ್ರತಿಯೊಬ್ಬ ಸಹೋದರ, ಸಹೋದರಿ, ಮಕ್ಕಳು, ಅವರ ಎಲ್ಲರ ಆಲೋಚನೆಗಳು ನಿನ್ನ ಮೇಲೆ ಮಾತ್ರ ಇರಲಿ. Thank you. The purpose of you is abundant life. The purpose of Jesus is abundant life. Rich and satisfied life, oh God. They will experience it now. In Jesus' name. ಅಪ್ಪ ತಂದೆ ವಂದನೆ. ಯಾಕಂದ್ರೆ ಏಸು ಕ್ರಿಸ್ತನ ಉದ್ದೇಶವೇ ಅವರಿಗಾಗಿ ಸಮೃದ್ಧಿಯಾದ ಜೀವನವನ್ನು ತರುವುದಾಗಿತ್ತು. ಅವರು ಆ ಸಮೃದ್ಧ ಜೀವನ ಅನುಭವಿಸ್ತಾರೆ ಯೇಸುವಿನ ಹೆಸರಿನಲ್ಲಿ. And I pray a supernatural financial miracle for them in the name of Jesus. ಮತ್ತು ನಾನು ಪ್ರಾರ್ಥಿಸ್ತೇನೆ ಅವರಿಗಾಗಿ ಒಂದು ಅನೈಸರ್ಗಿಕವಾಗಿರುವಂತ ಹಣಕಾಸಿನ ಅದ್ಭುತಕ್ಕಾಗಿ. Even if they don't have job, ಅವ್ರಿಗೆ ಇವಾಗ ಕೆಲಸ ಇಲ್ಲದೆ ಇದ್ರು ಕೂಡ wonderful will happen. ಏನೋ ಒಂದು ಅದ್ಭುತವಾದ ಕಾರ್ಯ ನಡೀತದೆ. New idea you will give them. ಅವರಿಗೆ ನೀನು ಒಂದು ಹೊಸದಾಗಿರುವಂತ ಐಡಿಯಾಗಳನ್ನು ಕೊಡ್ತೀಯ. Because you have given them the ability to gain the wealth. It will come to them in Jesus' name. ಅವರಿಗೆ ನೀನು ಹಣವನ್ನು ಗಳಿಸುವಂತ ಸಾಮರ್ಥ್ಯವನ್ನು ಕೊಟ್ಟಿದ್ಯಾ, ಅದಕ್ಕಾಗಿ ಆಲೋಚನೆಗಳು ಅವರಿಗೆ ಬರ್ತವೆ. They will enjoy their salary. ಅವರು ತಮ್ಮ ಸಂಬಳವನ್ನು ಆನಂದಿಸ್ತಾರೆ. All these precious people will be happy. ಈ ಎಲ್ಲ ಶ್ರೇಷ್ಠವಾದಂತ ಜನರು ಸಂತೋಷರಾಗಿರ್ತಾರೆ. And everything will go well with them. ಮತ್ತು ಅವರೊಟ್ಟಿಗೆ ಎಲ್ಲವೂ ಒಳ್ಳೆದಾಗಿ ನಡೀತದೆ. And their family life will be a blessed life. ಮತ್ತು ಅವರ ಕುಟುಂಬದ ಜೀವನವು ಆಶೀರ್ವಾದದ ಕುಟುಂಬವಾಗಿರ್ತದೆ. Their children will be signs and wonders. ಅವರ ಮಕ್ಕಳು ಅಲ್ಲಿ ಗುರುತಾಗಿಯೂ ಅದ್ಭುತವಾಗಿಯೂ ಇರ್ತಾರೆ in this nation. ಈ ದೇಶದಲ್ಲಿ. And I declare this today. ಮತ್ತು ಇವತ್ತು ನಾನು ಘೋಷಿಸ್ತೇನೆ, you will set everyone high above all the nations of the earth in name, in praise and in honor. ನೀನು ಎಲ್ಲರನ್ನು ಈ ಎಲ್ಲಾ ಭೂಮಿಯಲ್ಲಿರುವಂತ ಎಲ್ಲಾ ದೇಶಗಳಿಗಿಂತ ಉನ್ನತವಾಗಿ ಕೀರ್ತಿಯಲ್ಲಿಯೂ ಘನದಲ್ಲಿಯೂ ಮಾನದಲ್ಲಿಯೂ ಇಡ್ತಿ ಅದಕ್ಕಾಗಿ. And I pray now for that offerings. Let that offering what they are giving for God, Lord, I pray let the seed be blessed and it will be given back. Good measure, pressed down, shaken together, men will pour into their bosom now. ಇವಾಗ ಅವರ ಕಾಣಿಕೆಗಾಗಿ ಪ್ರಾರ್ಥಿಸ್ತೇನೆ ಕರ್ತನೆ. ಅವರ ಈ ಬೀಜವು ಆಶೀರ್ವದಿಸಲ್ಪಡಲಿ. ಅದು ಅವ್ರು ಬಿತ್ತುವಾಗ, ಅವ್ರು ಕೊಡುವಾಗ ಅವ್ರಿಗೆ ಕೊಡಲ್ಪಡ್ತಿದೆ. ಅದು ಚಡೆದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆತು ಅವರ ಸೆರಗಿಗೆ ಹಾಕಲ್ಪಡ್ತಿದೆ. Pray for all the tithers. ಮತ್ತು ಎಲ್ಲಾ ದಶಾಂಶ ಕೊಡುವ ಜನರಿಗಾಗಿ ಪ್ರಾರ್ಥಿಸ್ತೇನೆ. Let the hand of God touch the salary. ದೇವರ ಕೈಗಳು ಅವರ ಸಂಬಳವನ್ನು ಮುಟ್ಟಲಿ. It will be blessed and multiplied. ಅದು ಆಶೀರ್ವದಿಸಲ್ಪಟ್ಟು ಗುಣಿಸಲ್ಪಡ್ತದೆ. It will meet all their needs according to your riches and glory. ಯೇಸು ಕ್ರಿಸ್ತನಲ್ಲಿ ಪ್ರಭಾವದ ಅತಿಶಯಕ್ಕೆ ತಕ್ಕ ಹಾಗೆ ಅವರ ಎಲ್ಲಾ ಬೇಡಿಕೆಗಳನ್ನು ಪೂರೈಸುತ್ತದೆ. In Jesus' name. ಯೇಸುವಿನ ಹೆಸರಲ್ಲಿ Cover ಪ್ರಾರ್ಥಿಸುತ್ತೇವೆ. everyone by the precious blood of Jesus Christ. ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತನ ಶ್ರೇಷ್ಠವಾದ ರಕ್ತದಲ್ಲಿ ಮುದ್ರೆ In ಹಿಡಿತೇವೆ. Jesus' name we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. Amen. 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 May the grace of our Lord Jesus Christ, love of the Father, and the sweet fellowship of the Holy Spirit be with us now and forever. Amen. Amen. Amen.